ಕೃಷ್ಣ ಯಾಕೆ ಈ ಭೌತಿಕ ಜಗತ್ತಿಗೆ ಬಂದ? ನಮಗೆ ಗೊತ್ತಿರೋ ಕಾರಣ ಅದು ಕೇವಲ ಬಾಹ್ಯ ಕಾರಣ. ಆದ್ರೆ ಇದರಲ್ಲಿ ರಹಸ್ಯ ಕಾರಣಗಳನ್ನ ಹೇಳ್ತಿದ್ದಾರೆ. ಅಂದ್ರೆ ಕೃಷ್ಣ ಪ್ರೇಮವನ್ನ ಈ ಜನರಿಗೆ ಹಂಚೋದಕ್ಕೋಸ್ಕರ ಭಗವಂತ ಬರೋದು. ಅದನ್ನೇ ಯುಗ ಧರ್ಮ ಅಂತ ಕರೆಯೋದು. ಅದನ್ನೇ ಶಿಲಪ್ರಭುಪಾದರು ಪ್ರಚಾರ ಮಾಡಿದ್ರು. ಅದನ್ನೇ ಎಲ್ರು ಮಾಡ್ತಾ ಇರೋದು. ಅದನ್ನೇ ಎಲ್ರು ಮಾಡ್ಬೇಕಾಗಿರೋದು, ಯುಗ ಧರ್ಮವನ್ನೇ, ಇನ್ಯಾವುದನ್ನು ಅಲ್ಲ. ನಮ್ಮ ಮಂದ ಬುದ್ಧಿಯಿಂದ ನಮಗೆ ಸತ್ಯಾಂಶ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಅದೇ ಸಮಸ್ಯೆ ನಮಗೆ ಇವಾಗ ಆಗ್ತಾ ಇರೋದು. ಈಗ ನಿನ್ನೆ ಮೂರು ಶಕ್ತಿಗಳನ್ನ, ಅಂದ್ರೆ ಸಂವಿತ್, ಸಂಧಿನಿ ಮತ್ತು ಲಾದಿನಿ ಶಕ್ತಿ, ಸತ್ ಚಿತ್ ಆನಂದ ಶಕ್ತಿ, ನಿರಂತರ ಶಾಶ್ವತತೆ, ಸತ್ಯ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ, ಮತ್ತು ಆಧ್ಯಾತ್ಮಿಕ ಆನಂದ, ಅಲೌಕಿಕ ಆನಂದ. ಈ ಮೂರು ಭಗವಂತನ ಅಲೌಕಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ. ಸೊ ಈ ಮೂರು ಶಕ್ತಿಯಲ್ಲಿ ಮೊದಲು ಅವರು ಶ್ರೀಲ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು ಲಾದಿನಿ ಶಕ್ತಿಯನ್ನ ತಗೊಂಡಿದ್ದಾರೆ. ಸೊ ಲಾದಿನಿ ಶಕ್ತಿ ಭಗವಂತನ ಅಂತರಂಗ ಶಕ್ತಿ. ಆ ಲಾದಿನಿ ಶಕ್ತಿ ಭಗವಂತನಿಗೆ ಆನಂದವನ್ನ ಕೊಡುವಂತಹದ್ದು. ಅದನ್ನೇ ರಾಧಾ ಅಂತ ಕರೆಯೋದು. ರಾಧಾ ಅಂದ್ರೆ ಏನು ಶಬ್ದ? ರಾಧಾ ಅಂದ್ರೆ ಈಗ ನಾವು ಆರಾಧನೆ ಅಂತ ಹೇಳ್ತೀವಲ್ವಾ, ಪೂಜೆ. ಆರಾಧನೆ ಅಂದ್ರೆ ಪೂಜೆ. ಏನಕ್ಕೆ ನಾವು ಆರಾಧನೆ ಮಾಡಬೇಕು? ನಾವು ಯಾಕೆ ಪೂಜೆ ಮಾಡಬೇಕು? ನಾವು ಭಗವಂತನನ್ನು ಯಾಕೆ ಪೂಜೆ ಮಾಡಬೇಕು? ಪ್ರಶ್ನೆ, ಸಿಂಪಲ್ ಪ್ರಶ್ನೆ. ಇದು ಎಲ್ರಿಗೂ ಗೊತ್ತಿರಲೇಬೇಕು. ಯಾಕೆ ನಾವು ದೇವರನ್ನ ಪೂಜೆ ಮಾಡಬೇಕು? ಹ್ಮ್ ಗೊತ್ತಿಲ್ಲ, ಅಥವಾ ಗೊತ್ತಿದ್ರು ಹೇಳಕ್ಕೆ ಸಂಕೋಚ ಆಗುತ್ತೆ. ಅಥವಾ ನಮ್ಮ ಬಯಕೆಗಳನ್ನ ಈಡೇರಿಸ್ಕೋಬೇಕು ಅದಕ್ಕೆ ಪೂಜೆ ಮಾಡಬೇಕು, ನಮ್ಮ ಕಷ್ಟಗಳನ್ನ ತೀರ್ಸ್ಕೋಬೇಕು ಅದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳ್ತೀವಲ್ವಾ? ಅದ್ ಬಿಟ್ಟು ಬೇರೆ ಏನಾದ್ರು? ಹ್ಮ್ ನಾವ್ ಯಾಕೆ ಆರಾಧನೆ ಮಾಡಬೇಕು, ಯಾಕೆ ಪೂಜೆ ಮಾಡಬೇಕು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಈಗ ಪ್ರತಿ ವರ್ಷ ಮಂತ್ರಾಲಯದಲ್ಲಿ ಆರಾಧನೆ ಆಗುತ್ತೆ, ಸಾವಿರಾರು ಲಕ್ಷಾಂತರ ಜನ ಹೋಗ್ತಾರೆ. ಗುರು ರಾಘವೇಂದ್ರ ಸ್ವಾಮಿಗಳು ಮಹಾಭಕ್ತರು, ಮಧ್ವ ಪರಂಪರೆಯಲ್ಲಿ ಬಂದಂತ ಮಹಾ ಶ್ರೇಷ್ಠ ಭಕ್ತರು ಆರಾಧನೆ ಮಾಡ್ತಾರೆ. ನಾವೆಲ್ಲರೂ ಹೋಗ್ತೀವಿ ಆರಾಧನೆಗೆ. ಅಲ್ಲಿ ಭಕ್ತರನ್ನ ಏನ್ ಕೇಳ್ಬೇಕು ನಾವು? ನಮ್ಗೆ ಗೊತ್ತಿಲ್ಲ. ಆರಾಧನೆ ಯಾಕೆ ಮಾಡ್ಬೇಕು ಗೊತ್ತಿಲ್ಲ. ಕೃಷ್ಣ ಕೃಷ್ಣ ವಾಂಚ ಪೂರ್ತಿ ರೂಪ ಕರೆ ಆರಾಧನೆ ಅತಏವ ರಾಧಿಕಾ ನಾಮ ಪುರಾಣೆ ವ್ಯಾಖ್ಯಾನೆ. ಏನಪ್ಪಾ ಹಾಗಂದ್ರೆ, ಶ್ಲೋಕ 87ಅಲ್ಲಿ ಕೃಷ್ಣ ವಾಂಛ ಪೂರ್ತಿ ರೂಪ ಕರೆ ಆರಾಧನೆ. ನಾವು ಆರಾಧನೆ ಮಾಡ್ಬೇಕಾಗಿರೋದು ಭಗವಂತನ ಇಚ್ಛೆಗಳನ್ನ ಪೂರೈಸೋದಕ್ಕೆ. ಭಗವಂತನ ಇಚ್ಛೆಗಳು, ನಮ್ಮ ಇಚ್ಛೆಗಳಲ್ಲ, ಭಗವಂತನ ಇಚ್ಛೆ ಪೂರೈಸೋದಕ್ಕೆ. ಈಗ ಎಷ್ಟು ಜನ ಫೇಲ್ ಆಗ್ತಾರೆ ನೋಡಿ ಅದರಲ್ಲಿ? 100ಕ್ಕೆ 99.9 ಜನ ಫೇಲ್ ಆಗ್ಬಿಡ್ತಾರೆ ಆರಾಧನೆ ಮಾಡೋ ವಿಚಾರದಲ್ಲಿ, ಹೌದಾ? ನಮ್ಮ ಇಚ್ಛೆಗಳನ್ನ ಪೂರೈಸ್ಕೊಳಕ್ ಹೋಗ್ತೀವಿ ನಾವು. ನಮ್ಗೆ ಏನೋ ಸಮಸ್ಯೆ, ನಮ್ಗೆ ಸುಖ ಬೇಕು, ನಮ್ಗೆ ಅದು ಬೇಕು ಅಂತ. ಅದ್ರ ಆರಾಧನೆ ಅರ್ಥನೇ ಅಲ್ಲ. ಅದಕ್ಕೆ ಆರಾಧನೆ ಎಲ್ಲೂನು ಶ್ರೀಮದ್ ಭಾಗವತಮಲ್ಲಿ ರಾಧಾ ಅನ್ನೋ ಶಬ್ದ ಬಳಸಲಿಲ್ಲ. ರಾಧಾ ಅಂದ್ರೆ ಇಷ್ಟೇ ಅರ್ಥ: ಯಾರನ್ನ ಭಗವಂತನೂ ಆರಾಧನೆ ಮಾಡ್ತಾನೋ ಅದು ಆ ರಾಧಾ. ಯಾರನ್ನ ಭಗವಂತನೂ ಆರಾಧನೆ ಮಾಡ್ತಾನೋ, ಭಗವಂತನೂ ಬಯಸ್ತಾನೋ, ಭಗವಂತನು ಆ ಆನಂದವನ್ನ ಅನುಭವಿಸ್ಬೇಕು ಅಂತ ಇಚ್ಛೆ ಪಡ್ತಾನೋ ಅದು ರಾಧಾ. ಭಾಗವತಮಲ್ಲಿ ಒಂದು ಶ್ಲೋಕದಲ್ಲಿ ಶುಕಮುನಿಗಳು ಹೇಳ್ತಿದ್ರೆ, ಅನಯಾರಾಧಿತೋ ನೂನಂ ಭಗವಾನ್ ಹರಿರೀಶ್ವರ. ಅಂದ್ರೆ ಅನಯಾರಾಧಿತೋ ನೂನಂ ಭಗವಾನ್ ಹರಿರೀಶ್ವರ ಎನ್ನೋ ವಿಹಾಯ ಗೋವಿಂದ ಪ್ರೀತೋ ಯಾಂ ಅನಯದ್ಯ. ಯಾರನ್ನ ರಾಧಾರಾಣಿ ಪ್ರೀತಿ ಮಾಡ್ತಾಳೋ, ಯಾರನ್ನ ಕೃಷ್ಣ ಪ್ರೀತಿ ಮಾಡ್ತಾನೋ ಪರಸ್ಪರ, ಆ ಮಧ್ಯದಲ್ಲಿ ಕೊಂಡಿ ಇದೆಯಲ್ಲ ಅದನ್ನೇ ರಾಧಾ ಅಂತ ಕರೆಯೋದು. ಆರಾಧನೆ ಅಂತ ಅಂದ್ರೆ ಭಗವಂತನ ತೃಪ್ತಿಗೆ ಭಕ್ತ ಪ್ರೀತಿ ಮಾಡ್ತಾನೆ, ಭಕ್ತನ ತೃಪ್ತಿಗೆ ಭಗವಂತ. ಪರಸ್ಪರ ಪ್ರೀತಿ ಅಂದ್ರೆ ಇಲ್ಲಿ ಭಕ್ತ ಮತ್ತೆ ಭಗವಂತ ನಡುವೆ ಇರುವಂತಹ ಪರಸ್ಪರ ಬಾಂಧವ್ಯ. ಇದನ್ನ ಶಾಸ್ತ್ರದಲ್ಲಿ ಆರಾಧನೆ ಮಾಡೋದು ಅಂತ ಹೇಳೋದು. ಇವಾಗ ಅರ್ಥ ಆಗ್ತದೆಯಲ್ಲ ನಮ್ಗೆ? ಸ್ವಲ್ಪ ಸ್ವಲ್ಪ ಏನಾದ್ರೂ ಅರ್ಥ ಆಗುತ್ತೆ ಇವಾಗ. ಅನಯಾರಾಧಿತೋ ನೂನಂ ಭಗವಾನ್ ಹರಿರೀಶ್ವರ, ಇದು ಗೋಪಿಯರು ಹೇಳೋ ಮಾತು. ಪರಸ್ಪರ ಏನು ಸಂದರ್ಭ?
ರಾಸ ಕ್ರೀಡೆಯಲ್ಲಿ ತೊಡಗಿರ್ಬೇಕಾದ್ರೆ ಕೃಷ್ಣ ಆ ರಾಸ ಮಂಟಪದಿಂದ ಇದ್ದಕ್ಕಿದ್ದಂಗೆ ಕಣ್ಮರೆ ಆಗ್ಬಿಡ್ತಾನೆ. ಇವ್ರು ಹುಡುಕ್ತಾ ಇದ್ರೆ ಎಲ್ಲೋದ ಎಲ್ಲೋದ ಕೃಷ್ಣ ಕಾಣಿಸ್ತಲ್ವಲ್ಲ ಅಂತ ಹುಡುಕ್ತಾ ಇದ್ರೆ ಇಲ್ಲ. ಅವನ ಜೊತೆ ಒಂದು ಹುಡುಗಿನೂ ಕಾಣ್ತಾ ಇಲ್ಲ. ಎನ್ನೋ ವಿಹಾಯ ಗೋವಿಂದ, ಗೋವಿಂದ ನಮ್ಮನ್ನ ವಿಹಾಯ ಬಿಟ್ಬಿಟ್ಟಿದ್ದಾನೆ. ನಮ್ಮನ್ನ ಬಿಟ್ಟು ಅವನಿಗೆ ಯಾರೋ ಪ್ರೀತಿಯಾಗಿರೋರನ್ನ ಕರ್ಕೊಂಡು ಹೋಗಿದ್ದಾನೆ. ಪ್ರೀತೋ ಯಾಮ್ ಅನಯದ್ರಹ, ರಹ ಅಂದ್ರೆ ಏಕಾಂತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಯಾರದು ಅಂದ್ರೆ ನಮಗಿಂತ ಹೆಚ್ಚು ಪ್ರೀತಿ ಮಾಡೋರು ಯಾರೋ ಒಬ್ರು ಇರ್ಬೋದಲ್ಲ. ಯಾರು? ಹುಡ್ಕೊಂಡು ಹೋಗ್ತಾರೆ. ಎಲ್ಲಿ ಹೋಗಿರ್ಬೋದು, ಯಾರು ಎತ್ತ ಹುಡುಕ್ತಾರೆ. ಅಲ್ಲಿ ಹೆಜ್ಜೆ ಗುರುತುಗಳು ಕಾಣಿಸುತ್ತೆ ಗೋಪಿಯರಿಗೆ. ಎರಡು ಎರಡು ಎರಡ್ಲಿ ನಾಲ್ಕು, ಇಬ್ರದು ಹೆಜ್ಜೆ ಗುರುತು ಕಾಣ್ತಿದೆ. ಸೊ ಕೃಷ್ಣ ಯಾರನ್ನು ಕರ್ಕೊಂಡು ಹೋಗಿದ್ದಾನೆ ಏಕಾಂತ ಸ್ಥಳಕ್ಕೆ ಅನ್ನೋದು ಗೋಪಿಯರಿಗೆ ಕನ್ಫರ್ಮ್ ಆಯ್ತು. ಯಾರಂತ ಗೊತ್ತಿಲ್ಲ, ಯಾರನ್ನೋ. ಹೋಗ್ತಾ ಹೋಗ್ತಾ ಆ ಹೆಜ್ಜೆ ಜಾಡನ್ನೇ ನೋಡ್ಕೊಂಡು ಹೋಗ್ತಾ ಇದಾರೆ. ಎರಡು ಹೆಜ್ಜೆ, ನಾಲ್ಕು ಹೆಜ್ಜೆ ಇದ್ದಿದ್ದು ಎರಡೇ ಹೆಜ್ಜೆ ಕಾಣ್ತಾ ಇದೆ. ಇನ್ನೆರಡು ಹೆಜ್ಜೆ ಎಲ್ಲೋಯ್ತು ಅಂತ ನೋಡಿದ್ರೆ ಆ ಎರಡು ಹೆಜ್ಜೆ ಗುರುತು ಆಳವಾಗಿ ತಳಕ್ಕೆ ಇಳಿದ್ಬಿಟ್ಟಿದೆ, ಅಂದ್ರೆ ಭಾರಕ್ಕೆ. ಸೊ ಕೃಷ್ಣ ಆ ಹುಡುಗಿನ ತನ್ನ ಹೆಗಲ ಮೇಲೆ, ಭುಜದ ಮೇಲೆ ಹೊತ್ಕೊಂಡು ಹೋಗಿರ್ಬೋದು ಅಂತ ಸಂಶಯ ಪಡ್ತಾರೆ. ಅಂದ್ರೆ ಪ್ರೀತಿಯಲ್ಲಿ ಪೈಪೋಟಿ, ಅದು ಹೊಟ್ಟೆ ಕಿಚ್ಚಲ್ಲ, ಅದು ಪ್ರೀತಿಯಲ್ಲಿ. ಭಗವಂತನನ್ನ ನಾನು ಇನ್ನೂ ಹೆಚ್ಚು ಪ್ರೀತಿ ಮಾಡ್ಬೋದಿತ್ತಲ್ಲ. ಭೌತಿಕ ಜಗತ್ತಲ್ಲಿ ಅಸೂಯೆ, ಹೊಟ್ಟೆ ಕಿಚ್ಚು, ಈರ್ಷೆ ಎಲ್ಲ ಇರುತ್ತೆ. ಬಟ್ ಆಧ್ಯಾತ್ಮಿಕ ಜಗತ್ತಲ್ಲಿ ಅಸೂಯೆ ಅನ್ನೋದಿರೋದಿಲ್ಲ. ಅಲ್ಲಿ ಅಸೂಯೆ ಇದ್ರೂ ಅದು ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡೋಕ್ಕೋಸ್ಕರ ಇರುತ್ತೆ. ಆ ಅಸೂಯೆನೇ ಭಗವಂತನಿಗೆ ಇಷ್ಟ ಆಗೋದು. ಅವ್ರು 16 ರೌಂಡ್ ಜಪ ಮಾಡಿದ್ರು, ನಾನ್ ಮಾಡ್ಬೇಕು. ಬಟ್ ನಾವು ಭೌತಿಕವಾಗಿ ಪೈಪೋಟಿ ಮಾಡ್ತೀವಿ. ಅವನಷ್ಟು ಸಂಪಾದನೆ ಮಾಡಿದ್ದೇನೆ, ನಾನು ಇನ್ನೂ ಜಾಸ್ತಿ ಮಾಡಬೇಕು. ಇದು ಹೊಟ್ಟೆ ಕಿಚ್ಚು, ಎನ್ವಿಯಸ್. ಭೌತಿಕ ಜಗತ್ತಲ್ಲಿ ಅಸೂಯೆಯಿಂದ ಪೈಪೋಟಿ ಮಾಡ್ತಾನೆ. ಆದ್ರೆ ಪ್ರೇಮಿ ಭಕ್ತರು ಹಾಗಲ್ಲ, ಅಸೂಯೆಯಿಂದ ಪೈಪೋಟಿ ಮಾಡೋದಿಲ್ಲ. ಅದು ಅದು ಭಗವಂತನ ಪ್ರೀತಿ. ಸೊ ಅದಕ್ಕೆ ಅಂತಹ ಪೈಪೋಟಿ ಇತ್ತು ರಾಧಾರಾಣಿ ಮತ್ತು ಚಂದ್ರಾವಳಿ ತಂಡದ ನಡುವೆ. ನಾನ್ ಸೇವೆ ಮಾಡಬೇಕು ಅಂತ. ಇದು ಆಧ್ಯಾತ್ಮಿಕ ಜಗತ್ತಿನ ರೀತಿ, ಪ್ರೇಮದ ವಿಧಾನ. ಗೋಪಿಯರಿಗೆ ಸಂಶಯ ಬಂತು, ಯಾವ್ದೋ ಹುಡುಗಿನ ಕರ್ಕೊಂಡು ಹೋಗಿದ್ದಾನೆ ಕೃಷ್ಣ, ಆ ಹುಡುಗಿನ ಭುಜದ ಮೇಲೆ ಹೊತ್ಕೊಂಡು ಹೋಗಿದ್ದಾನೆ, ನಮ್ಗಿಂತ ಹೆಚ್ಚು ಪ್ರೀತಿ ಮಾಡ್ತಾಳೆ ಅನ್ಸುತ್ತೆ ಆ ಹುಡುಗಿ ಅಂತ ಅವ್ರಿಗೆ ಸಂಶಯ ಬರುತ್ತೆ. ನಿಜವಾಗ್ಲೂ ಗೋವಿಂದ ತುಂಬಾ ಭಾಗ್ಯಶಾಲಿ, ಆಕೆಯಿಂದ ಪ್ರೀತಿಯನ್ನು ಪಡಿತಾ ಇದ್ದಾನೆ. ಆಕೆನೂ ಅಷ್ಟೇ ಗೋವಿಂದನಿಂದ ಪ್ರೀತಿಯನ್ನು ಪಡಿತಾ ಇದ್ದಾಳೆ. ತುಂಬಾ ಭಾಗ್ಯಶಾಲಿ ಅವಳು. ಯಾಕಂದ್ರೆ ಕೃಷ್ಣನು ಸ್ವತಃ ಆ ಪ್ರೀತಿಗೆ ಮಾರು ಹೋಗ್ತಾನೆ. ಅನಯಾರಾಧಿತೋ ನೂನಂ. ಯಾಕಂದ್ರೆ ರಾಧಾರಾಣಿ ಭಗವಂತನಿಂದನೂ ಆರಾಧನೆಗೆ ಒಳಪಟ್ಟವಳು, ಪರದೇವತ. ಸೊ ರಾಧಾರಾಣಿಯ ಪ್ರೇಮ ಭಗವಂತನನ್ನು ಸೋಲೋ ಹಂಗ್ ಮಾಡ್ಬಿಡುತ್ತೆ. ಅತ ಏವ ಸರ್ವಪೂಜ್ಯ ಪರಮದೇವತ ಸರ್ವಪಾಲಿಕ ಸರ್ವ ಜಗತೇರ ಮಾತ. ಶ್ರೀಮತಿ ರಾಧಾರಾಣಿ ಸರ್ವಪಾಲಿಕ, ಎಲ್ಲರನ್ನೂ ಪಾಲಿಸುವವಳು. ಸರ್ವ ಜಗತೇರ ಮಾತ, ಎಲ್ಲ ಜಗತ್ತುಗಳಿಗೆ ತಾಯಿ ಅವಳು. ದುರ್ಗೆ, ಚಾಮುಂಡಿ, ನೆನೆ ಹೇಳ್ತಾ ಇದ್ವಿ. ವೈಕುಂಠದ ಲಕ್ಷ್ಮಿಯರು, ದ್ವಾರಕೆಯ ರಾಣಿಯರು, ವೃಂದಾವನದ ಗೋಪಿ ಸ್ತ್ರೀಯರು ಎಲ್ಲರೂ ಶ್ರೀಮತಿ ರಾಧಾರಾಣಿಯ ವಿಸ್ತೃತಾಂಶಗಳು. ಅವಳಿಂದನೇ ವಿಸ್ತರಣೆಯಾದ ಅಂಶಗಳು. ಅವಳೇ ಲಕ್ಷ್ಮಿ, ಅವಳೇ ಪಾರ್ವತಿ, ಅವಳೇ ದುರ್ಗೆ, ಅವಳೇ ಚಂಡಿ, ಎಲ್ಲದಕ್ಕೂ ಅವಳೇ ಮೂಲ ಕಾರಣ, ಜಗತೇರ ಮಾತಾ. ಸರ್ವಲಕ್ಷ್ಮಿ ಶಬ್ದ ಪೂರ್ವೆ ಕರಿಯಾಚಿ ವ್ಯಾಖ್ಯಾನ. ಸರ್ವಲಕ್ಷ್ಮಿ ಗಣೇರ ತೀನ್ ಹೋ ಹನ ಅಧಿಷ್ಠಾನ. ರಾಧಾರಾಣಿ ಎಲ್ಲ ಐಶ್ವರ್ಯ ಲಕ್ಷ್ಮಿಯರ ಮೂಲ ಸ್ಥಾನ. ಶ್ರೀಮತಿ ರಾಧಾರಾಣಿಯ ಆರಾಧನೆ ಮಾಡಿದ್ರೆ ಎಲ್ಲಾ ಲಕ್ಷ್ಮಿಯರು ಕೂಡ ತಂತಾನೇ ಸಂತೃಪ್ತಿರಾಗ್ಬಿಡ್ತಾರೆ. ಅದರಿಂದ ಶ್ರೀಮತಿ ರಾಧಾರಾಣಿ ಕೃಷ್ಣನ ಪರಮಶಕ್ತಿ, ಭಗವಾನ್ ಕೃಷ್ಣನ ಪರಮಶಕ್ತಿ. ಭಗವಂತನಿಗೆ ಅಸಂಖ್ಯಾತ ಶಕ್ತಿಗಳಿದೆ. ಸ್ಥೂಲವಾಗಿ ಮೂರನ್ನ ವಿಭಾಗ ಮಾಡ್ಬೋದು. ಬಹಿರಂಗ ಶಕ್ತಿ, ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ, ಸಚ್ಚಿತ್ ಆನಂದ ಶಕ್ತಿ ಸ್ವರೂಪ, ಸಂದಿನಿ, ಸಂವಿತ್, ಲಾದಿನಿ,
ಸೊ ಇದೆಲ್ಲ ನಾವು ಭಗವಂತನ ಶಕ್ತಿಗಳನ್ನ ವಿಂಗಡಣೆ ಮಾಡಬಹುದು. ಆದ್ರೆ ಶ್ರೀಮತಿ ರಾಧಾರಾಣಿ ಪರಮಶಕ್ತಿ. ಕಿಂವಾ ಸರ್ವಲಕ್ಷ್ಮಿ ಕೃಷ್ಣೇರ ಷಡ್ವಿಧ ಐಶ್ವರ್ಯ ತಾಂಡ್ರ ಅಧಿಷ್ಠಾತ್ರಿ ಶಕ್ತಿ ಸರ್ವಶಕ್ತಿವರ್ಯ. ಶ್ರೀಮತಿ ರಾಧಾರಾಣಿ ಸರ್ವ ಶಕ್ತಿವರ್ಯ. ಅವಳಲ್ಲಿ ಸರ್ವ ಕಾಂತಿ ಇದೆ, ಸರ್ವ ಐಶ್ವರ್ಯ ಇದೆ, ಸರ್ವ ಲಕ್ಷಣ ಇದೆ. ಹ್ಮ್ ಎಲ್ಲವೂ ಸರ್ವವಾಗಿದೆ. ಯಾಕಂದ್ರೆ ಅವಳು ಕೃಷ್ಣಮಯಿ. ಕೃಷ್ಣ ಸರ್ವ ಅಲ್ಲ, ಕೃಷ್ಣ ಸರ್ವ ಸಂಪೂರ್ಣ. ಆ ಕೃಷ್ಣನನ್ನೇ ರಾಧಾರಾಣಿ ಒಳಗೊಂಡಿದ್ದಾಳೆ, ಆ ಕೃಷ್ಣನನ್ನೇ ಪಡ್ಕೊಂಡ್ಬಿಟ್ಟಿದ್ದಾಳೆ. ಆ ಕೃಷ್ಣನ ಸಂಪೂರ್ಣ ಶಕ್ತಿ ರಾಧಾರಾಣಿ ಹತ್ರ ಇದೆ. ಈಗ ಕೃಷ್ಣ ಯಾರ ಹತ್ರ ಇದ್ದಾನೆ? ಈಗ ಕೃಷ್ಣ ರಾಧಾರಾಣಿಯ ವಶದಲ್ಲಿದ್ದಾನೆ. ನಾವು ಕೃಷ್ಣನ ನನಗ್ ಬೇಕು ಅಂತ ಕೇಳಿದ್ರೆ, ಇಲ್ಲ ನೀನ್ ರಾಧಾರಾಣಿ ಕೇಳು, ಈಗ ನಾನು ಅವಳು ಕೊಟ್ಕೊಂಡ್ಬಿಟ್ಟಿದ್ದೀನಿ ಸಂಪೂರ್ಣವಾಗಿ, ನನ್ನ ಸಂಪೂರ್ಣ ಶಕ್ತಿಯನ್ನ ರಾಧಾರಾಣಿ ಕೊಟ್ಬಿಟ್ಟಿದ್ದೀನಿ. ಈಗ ನಾವು ರಾಧಾರಾಣಿ ಮೂಲಕ ಹೋಗ್ಬೇಕು ಕೃಷ್ಣನ ಹತ್ರಕ್ಕೆ. ಇವಾಗ ನಾವು ಪೂಜಾ ವಿಧಾನವನ್ನ ತಿಳ್ಕೋಬೇಕು. ಈಗ ಯಾಕೆ ನಾವು ಭಗವಂತನ ಆರಾಧನೆ ಮಾಡಬೇಕು? ಭಗವಂತನ ಪ್ರೀತಿಯನ್ನ ಸಂತೃಪ್ತಿ ಪಡಿಸೋಕೋಸ್ಕರ. ಮತ್ ಪ್ರೀತೋ, ನನ್ನ ಪ್ರೀತಿಗೋಸ್ಕರ ನೀನು ಭಕ್ತಿ ಮಾಡ್ಬೇಕು ಹೊರತು ನಿಮ್ಮ ಖುಷಿಗೋಸ್ಕರ ಅಲ್ಲ. ಏನ್ ಮಾಡಿದ್ರು ಅದು ಭಗವಂತನ ಖುಷಿಗೋಸ್ಕರ ಮಾಡ್ಬೇಕು, ಭಗವಂತನ ಖುಷಿಗೋಸ್ಕರ ಮಾಡ್ಬೇಕು. ಗುರು ಹರಿ ಗುರು ವೈಷ್ಣವರ ಖುಷಿಗೋಸ್ಕರ ಮಾಡ್ಬೇಕು. ಶ್ರೀಲ ಪ್ರಭುಪಾದರು ಯಾವಾಗ್ಲೂ ಹೇಳ್ತಾ ಇದ್ದಿದ್ದು ಅಷ್ಟೇ, ನೀವೇನಾದ್ರೂ ನನಗೆ ಸೇವೆ ಸಲ್ಲಿಸಬೇಕು ಅಂತಿದ್ರೆ ನನ್ನ ಪುಸ್ತಕ ವಿತರಣೆ ಮಾಡಿ, ನನಗೆ ತುಂಬಾ ಖುಷಿ ಆಗುತ್ತೆ. ಗುರುಗೆ ಖುಷಿ ಆದ್ರೆ ಕೃಷ್ಣ ತಾನಾಗೆ ಖುಷಿ ಪಡ್ತಾನೆ. ಗುರು, ಆಧ್ಯಾತ್ಮಿಕ ಗುರು ಭಗವಂತನ ನೇರ ಪ್ರತಿನಿಧಿ, ಭಗವಂತನ ಪ್ರತಿನಿಧಿ ಅವರು. ಗುರುವನ್ನ ತೃಪ್ತಿಪಡಿಸುವಂತ ಸೇವೆಯನ್ನ ಮಾಡಬೇಕು. ರಾಧಿಕಾ ಕರೇನ ಕೃಷ್ಣರ ವಾಂಛಿತ ಪೂರಣ. ರಾಧಾರಾಣಿ ಕೆಲಸ ಏನು? ರಾಧಾರಾಣಿ ಏನ್ ಮಾಡ್ತಿರ್ತಾಳೆ? ಕೃಷ್ಣರ ವಾಂಛಿತ ಪೂರಣ. ಭಗವಂತನ ವಾಂಛೆ ಅಂದ್ರೆ ಇಚ್ಛೆಗಳು. ವಾಂಛಿತ ವಾಂಛಾ ಕಲ್ಪತರುಭ್ಯಶ ಹೇಳ್ತೀವಲ್ವಾ. ಕೃಷ್ಣರ ವಾಂಛಿತ ಪೂರಣ. ರಾಧಾರಾಣಿ ನೀವೇನ್ ಮಾಡ್ತೀರಿ? ನಾನು ಕೃಷ್ಣನ ಇಚ್ಛೆಯನ್ನ ಪೂರ್ತಿ ಮಾಡ್ತೀನಿ. ಕೃಷ್ಣ ಏನ್ ಇಚ್ಛೆ ಇದೆ ನಮಗೇನ್ ಗೊತ್ತು? ಕೃಷ್ಣ ಹೇಳ್ತಾನೆ, ನಾವು ವೇದ ಸ್ತುತಿಗಳು ಮಾಡೋದ್ರಿಂದ ನನಗೆ ಖುಷಿ ಆಗುದಿಲ್ಲ, ನನಗೆ ನನ್ನ ಶುದ್ಧ ಭಕ್ತ ನಿಂದನೆ ಮಾಡೋದ್ರಿಂದ ಖುಷಿ ಆಗುತ್ತೆ ಅಂತ. ನಮ್ಗೆ ಗೊತ್ತಿಲ್ಲ, ನಾವು ಹಂಗ ನಿಂದನೆ ಮಾಡ್ಕೊಂಡು ಕೂತ್ಕೊಳಕಾಗುತ್ತಾ? ನಾವೇನ್ ಮಾಡ್ಬೇಕು ನಾವು ಮಾಡ್ಬೇಕು. ಶುದ್ಧ ಭಕ್ತರು ಏನ್ ಮಾಡ್ತಾರೆ ಅದನ್ನ ಶುದ್ಧ ಭಕ್ತರು ಮಾಡ್ತಾರೆ, ಅವ್ರವರ ಕೆಲಸವನ್ನು ಅವ್ರು ಮಾಡ್ತಾರೆ. ಭಗವಂತ ಯಾರಿಂದ ಏನ್ ಸ್ವೀಕಾರ ಮಾಡ್ಬೇಕು ಅದು ಗುರು ಗೊತ್ತಿರುತ್ತೆ. ಗುರು ಪ್ರತಿಯೊಂದು ಜೀವಿಯ ಸ್ವರೂಪವನ್ನ ಬಲ್ಲವರಾಗಿರ್ತಾರೆ. ಈಗ ನನ್ನ ಸ್ವರೂಪ ನನಗೆ ಗೊತ್ತಿಲ್ಲ, ನನ್ನ ಸ್ವರೂಪ ಏನಂತ ನನಗೆ ಗುರು ಮಹಾರಾಜರಿಗೆ ಗೊತ್ತಿರುತ್ತೆ. ಸೊ ಪ್ರತಿಯೊಬ್ಬರ ಸ್ವರೂಪ ಗುರು ಮಹಾರಾಜರಿಗೆ ಗೊತ್ತಿರುತ್ತೆ. ಸೊ ಯಾರಿಗೆ ಏನ್ ಸೇವೆ ಕೊಡ್ಬೇಕು, ಯಾರಿಗೆ ಏನ್ ಹೇಳ್ಬೇಕು ಅದು ಗುರು ಮಹಾರಾಜರು ಡಿಸೈಡ್ ಮಾಡ್ತಾರೆ. ಗುರು ಏನ್ ಹೇಳ್ತಾರೆ ಅದನ್ನ ಶಿಷ್ಯನ ಅದನ್ನು ಫಾಲೋ ಮಾಡ್ಲೇಬೇಕು, ಶತಾಯಗತಾಯ. ಇಲ್ಲ ಅಂತ ಹೇಳೋಂಗೆ ಇಲ್ಲ. ಸೊ ಇದು ವಾಂಛಿತ ಪೂರಣ. ಗುರುವಿನ ಇಚ್ಛೆಯನ್ನ ಪೂರ್ತಿ ಮಾಡೋದು ಶಿಷ್ಯನ ಕರ್ತವ್ಯ. ಹಾಗೇನೆ ಶ್ರೀಮತಿ ರಾಧಾರಾಣಿ ಕೃಷ್ಣನ ಇಚ್ಛೆಗಳನ್ನ ಪೂರ್ತಿ ಮಾಡೋದು ಅವಳ ಕರ್ತವ್ಯ. ಒಂದ್ಸಲ ಕೃಷ್ಣನ ದೇಹ, ದಿವ್ಯ ದೇಹದ ಮೇಲೆ ಚಿತ್ರಗಳನ್ನ ಬರೀತಾರೆ. ಸೊ ವೃಂದಾವನದಲ್ಲಿ ಸಖಿಯರ ಕರ್ತವ್ಯ ಏನು ಅಂದ್ರೆ, ಒಬ್ಬ ಸಖಿ ಭಗವಂತನಿಗೆ ಆಯಾ ಸೀಸನ್ಗೆ ತಕ್ಕ ಹಾಗೆ ಹಣ್ಣಿನ ರಸವನ್ನ ಕೊಡ್ತಾಳೆ. ಓ ಕೃಷ್ಣನು ಹಣ್ಣಿನ ರಸ ಕುಡಿತಾನ ಅಂತ ಕೇಳಬಾರ್ದು. ಕೃಷ್ಣ ಊಟ ಮಾಡ್ತಾನೆ, ಕೃಷ್ಣ ಮೊಸರನ್ನ ತಿಂತಾನೆ, ಕೃಷ್ಣ ಹಣ್ಣು ತಿಂತಾನೆ, ಕೃಷ್ಣ ಜ್ಯೂಸ್ ಕುಡಿತಾನೆ, ಕೃಷ್ಣ ಆಟ ಆಡ್ತಾನೆ, ಕೃಷ್ಣ ಊಟ ಮಾಡ್ತಾನೆ, ಕೃಷ್ಣ ಮಲಗ್ತಾನೆ, ಎಲ್ಲ ಮಾಡ್ತಾನೆ. ಅದೊಂದು ಅವಶ್ಯಕತೆ ಇಲ್ಲ. ಅದು ನಮ್ಮ ಬಂಧನದಿಂದ ಬಿಡಿಸೋದಕ್ಕೆ ಮಾಡುವಂತ ಲೀಲೆಗಳು ಅವೆಲ್ಲ ಭಗವಂತ ಮಾಡುವಂಥದ್ದು. ಭಗವಂತ ಮಾಡುವ ಪ್ರತಿಯೊಂದು ಲೀಲೆಯೂ ಕೂಡ ಭೌತಿಕ ಬದ್ಧ ಜೀವಿಯನ್ನ ತನ್ನ ಧಾಮಕ್ಕೆ ಕರ್ಕೊಂಡು ಹೋಗಕ್ಕೆ ಮಾಡುವಂತ ಯೋಜನೆ. ಸೊ ಈಗ ಗೋಪಿಯರು ಆ ದಿವ್ಯ ಶರೀರದ ಮೇಲೆ ಚಿತ್ರ ಬರೀಬೇಕು. ಚಿತ್ರ ಸಖಿ ಇದ್ದಾಳಲ್ಲ, ಅಷ್ಟ ಸಖಿಯರಲ್ಲಿ ಒಬ್ರು ಚಿತ್ರ ಸಖಿ. ಆ ಸಖಿ ರಾಧಾರಾಣಿ ಸೇವಕಿಯರು, ಅವರೆಲ್ಲ ರಾಧಾರಾಣಿಗೆ ಸಹಾಯ ಮಾಡ್ತಿರ್ತಾರೆ. ಅವಳು ಕೃಷ್ಣನ ದೇಹದ ಮೇಲೆ ಚಿತ್ರಗಳ ಬರೀತಾಳೆ. ನೋಡಿ, ಈಗ ನಾವು ದರ್ಶನ ನೋಡೋದವಲ್ಲ, ಭಗವಂತನ ದೇಹದ ಮೇಲೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದನ್ನ ಭಕ್ತರು ಕೃಷ್ಣ ದಿವ್ಯ ಶರೀರದ ಮೇಲೆ ಚಿತ್ರಗಳನ್ನ ಬರೀತಾರೆ. ಸೊ ಒಂದ್ಸಲ ಏನಾಯ್ತು, ಚಿತ್ರ ಸಖಿ ಕೃಷ್ಣನಿಗೆ ಆ ಸರ್ಪ್ರೈಸ್ ಕೊಡ್ಬೇಕು ಅಂತ
ಕೃಷ್ಣನಿಗೆ ಒಂದು ಹ್ಮ್, ಒಂದು ಆಶ್ಚರ್ಯವಾದ ಖುಷಿ ವಿಚಾರನ ಹೇಳಬೇಕು. ಏನ್ ಮಾಡಿದಾಳೆ, ಒಂದು ಚಿತ್ರವನ್ನ ಬರದ್ಲು. ಆ ಚಿತ್ರದ ವಿಶೇಷ ಏನಂದ್ರೆ, ಕೃಷ್ಣ ಯಾವ ಭಂಗಿಯಲ್ಲಿ ನಿಂತು ನೋಡಿದ್ರು ಆ ಚಿತ್ರ ಆ ಭಂಗಿಲಿ ತಿರುಗ್ತಾ ಇತ್ತು. ಕೃಷ್ಣ ಆ ಚಿತ್ರದ ಮುಂದೆ ನಿಂತು ತಾನು ನಕ್ಕಿದ್ರೆ ಚಿತ್ರ ನಗ್ತಾ ಇತ್ತು, ತಾನ್ ಬೆಂಡ್ ಆದ್ರೆ ಚಿತ್ರ ಬೆಂಡ್ ಆಗ್ತಾ ಇತ್ತು. ಕೃಷ್ಣ ಏನ್ ಮಾಡ್ತಾನೆ ಹಾಗೆ ಮಾಡ್ತಾ ಇತ್ತು ಚಿತ್ರ. ಅಷ್ಟು ಸುಂದರವಾಗಿ ಚಿತ್ರ ಸಖಿ ಚಿತ್ರಕಲೆಯಲ್ಲಿ ನಿಪುಣೆ. ಪ್ರತಿಯೊಬ್ಬರು ಒಂದೊಂದು ಕಲೆಯಲ್ಲಿ, ಎಲ್ಲ ಕಲೆಯಲ್ಲೂ ನಿಪುಣರವರು. ಮೃದಂಗ ನುಡಿಸ್ತಾರೆ, ಕೆಲವರು ಚಿತ್ರಗಳನ್ನ ಬರೀತಾರೆ, ಕೆಲವರು ಸಖಿಯರು ಭಗವಂತನ ಲೀಲೆಗಳಿಗೆ ಆಯೋಜನೆ ಮಾಡ್ತಾರೆ, ಈವೆಂಟ್ ಮ್ಯಾನೇಜ್ಮೆಂಟ್. ಭಗವಂತನ ಗೋಲೋಕದಲ್ಲೂ ಕೂಡ ಭಗವಂತನ ಭಕ್ತಿ ಸೇವೆ ನಡೆಯುತ್ತೆ. ಸೊ ಚಿತ್ರ ಬರೆದ್ಲು ಸಖಿ, ಅದನ್ನ ರಾಧಾರಾಣಿ ತೋರಿಸಿದ್ದು. ರಾಧಾರಾಣಿ, ಇದು ಕೃಷ್ಣನ್ ಚಿತ್ರ ಬರೆದಿದ್ದೀನಿ, ಸುಂದರವಾದ ಚಿತ್ರ. ಕೃಷ್ಣ ನೋಡಿದ್ರು ಕೂಡ ತುಂಬಾ ಖುಷಿ ಆಗ್ಬಿಡ್ತಾನೆ. ಆದ್ರೆ ಒಂದು ಅತೃಪ್ತಿ ಇದೆ ನನಗೆ. ಚಿತ್ರ ಎಲ್ಲ ಸರಿ, ಆದ್ರೆ ಆ ದೇಹದ ಬಣ್ಣ ಯಾವುದು, ಏನ್ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಆ ಚಿತ್ರಕ್ಕೆ ಯಾವ ಬಣ್ಣ ಹಾಕ್ಬೇಕು ಅಂತ ಚಿತ್ರ ಸಖಿ ಗೊತ್ತಾಗ್ಲಿಲ್ಲ. ಅದು ಶ್ರೀಮತಿ ರಾಧಾರಾಣಿ ಮಾತ್ರ ಗೊತ್ತು. ಯಾಕಂದ್ರೆ ಕೃಷ್ಣನ ದೇಹದ ಬಣ್ಣ ಯಾರು ಊಹೆ ಮಾಡಕ್ ಆಗೋದಿಲ್ಲ ಹೀಗಿದೆ ಅಂತ. ಅದು ಶ್ರೀಮತಿ ರಾಧಾರಾಣಿ ಮಾತ್ರ ಗೊತ್ತಿರುತ್ತೆ. ರಾಧಾರಾಣಿ ಹಾಕಿದಾಗ ಅಷ್ಟೇ ಆ ಚಿತ್ರ ಪರಿಪೂರ್ಣ ಆಯಿತು. ಎಷ್ಟೇ ಎಂಥ ಕಲೆ ಇರ್ಬೋದು, ಆದ್ರೆ ರಾಧಾರಾಣಿ, ಶ್ರೀಮತಿ ರಾಧಾರಾಣಿಗೆ ಕೊಟ್ಟ ವಿಶೇಷ ಪ್ರೀತಿ ಬೇರೆ ಯಾರಿಗೂ ಕೃಷ್ಣ ಕೊಡ್ಲಿಲ್ಲ. ಅದಕ್ಕೆ ಶ್ರೀಮತಿ ರಾಧಾರಾಣಿ ಸರ್ವ ಲಕ್ಷ್ಮಿ ಗಣೇರ ತೀನುಹೋ ಹನ ಅಧಿಷ್ಠಾನ, ರಾಧಿಕಾ ಕರೇನ ಕೃಷ್ಣೇರ ವಾಂಛಿತ ಪೂರಣ, ಸರ್ವಕಾಂತಿ ಶಬ್ದೇರ ಯೈ ಅರ್ಥ ವಿವರಣ. ಸರ್ವಕಾಂತಿ ಅಂದ್ರೆ ರಾಧಾರಾಣಿ ಭಗವಂತನ ಸಕಲ ಇಚ್ಛೆಗಳನ್ನೂ ಪೂರೈಸ್ತಾಳೆ. ಭಗವಂತನಿಗೂ ಕೂಡ ಇಚ್ಛೆ ಇದೆ, ಅವನ ಕಲ್ಲು ಗೊಂಬೆ ಅಲ್ಲ. ಭಗವಂತ ಒಬ್ಬ ವ್ಯಕ್ತಿ, ಭಗವಂತ ಒಬ್ಬ ಪುರುಷ. ಅವನಿಗೆ ಏನ್ ಇಚ್ಛೆಗಳಿದೆ ಅಂತ ನಾವು ಯಾವತ್ತೂ ಕೇಳಿಲ್ಲ. ನಾವು ದೊಡ್ಡ ಸ್ವಾರ್ಥಿಗಳು. ನಾವು ಹೋಗಿ ಸುಮ್ಮನೆ ನಾವು ನಮ್ದೇ ಸಮಸ್ಯೆಗಳನ್ನ ಹೇಳ್ಕೊಂಡ್ ಬರ್ತೀವಿ ಹೋಗಿ. ಕೃಷ್ಣ ನಿನ್ಗೇನ್ ಸಮಸ್ಯೆ ಇದೆ ನೋಡಿ, ಚಳಿಗಾಲ ಇತ್ತು, ಅವನಿಗೆ ಸ್ವೆಟರ್ ಹಾಕಿ ಶಾಲ್ ಗೀಲೆಲ್ಲ ಹಾಕಿ ಫುಲ್ ಸ್ಲೀವ್ ಹಾಕಿ ಅಲಂಕಾರ ಮಾಡಿದ್ರು ಅಲ್ವಾ. ಇವಾಗ ಏನ್ ಸಮಸ್ಯೆ, ಬಿಸಿ ಶುರು ಆಯ್ತು, ಸೆಕೆ ಶುರು ಆಯ್ತು, ಫ್ಯಾನ್ ಹಾಕ್ಬೇಕು ಇವಾಗ ಕೃಷ್ಣನಿಗೆ. ಅವನಿಗೂ ಸಮಸ್ಯೆ ಇದೆ. ಆದ್ರೆ ಅವನಿಗೆ ಇರೋದು ಭೌತಿಕ ಸಮಸ್ಯೆ ಅಲ್ಲ, ಭಗವಂತನ ಇಚ್ಛೆಗಳನ್ನ ಪೂರೈಸೋದ್ರಿಂದ ಭಕ್ತ ಉದ್ಧಾರ ಆಗ್ಬಿಡ್ತಾನೆ. ಅದಕ್ಕೋಸ್ಕರ ಭಗವಂತ ಲೀಲೆ ಮಾಡೋದು. ಇದು ಶ್ರೀಮತಿ ರಾಧಾರಾಣಿ ಮಾತ್ರ ಗೊತ್ತಿರುತ್ತೆ, ಭಗವಂತನ ಇಚ್ಛೆಗಳನ್ನು ಹೇಗೆ ಪೂರೈಸಬೇಕು ಅಂತ. ಸೊ ನಮ್ಗೆ ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ. ಎಲ್ರಿಗೂ ಕೃಷ್ಣ ಅಷ್ಟು ಸುಲಭವಾಗಿ ತನ್ನ ಇಷ್ಟ ಕಷ್ಟಗಳನ್ನ ಬಿಟ್ಕೊಡೋದಿಲ್ಲ, ಹೇಳೋದಿಲ್ಲ. ತನ್ನ ಶುದ್ಧ ಭಕ್ತರಿಗೆ ಮಾತ್ರ ಭಗವಂತ ಅದನ್ನ ಆ ರಹಸ್ಯವನ್ನ ಹೇಳ್ತಾನೆ. ರಾಧಿಕಾ ಕರೇನ ಕೃಷ್ಣೇರ ವಾಂಛಿತ ಪೂರಣ. ಎಷ್ಟು ಪ್ರೀತಿ ಮಾಡ್ತಾ ಇದ್ದು ಶ್ರೀಮತಿ ರಾಧಾರಾಣಿ ಕೃಷ್ಣನ ಅಂದ್ರೆ, ಜಗನ್ಮೋಹನ ಕೃಷ್ಣ ಅಲ್ವಾ. ಜಗತ್ತಿಗೆ ಮೋಹ ಬರೆಸುವಷ್ಟು ರೂಪ, ಗುಣ, ಅವನ ಸಕಲ ಐಶ್ವರ್ಯಗಳು ಎಂಥವ್ರನ್ನು ಮೋಹಗೊಳಿಸುತ್ತೆ. ಜಗತ್ ಮೋಹನ ಕೃಷ್ಣ ತಾನ್ಹಾರ ಮೋಹಿನಿ ಅಂತ ಮೋಹನನ್ನೇ ಮೋಹ ಬರೆಸ್ತಾಳೆ ಮೋಹಿನಿ ರಾಧಾರಾಣಿ. ಅತಏವ ಸಮಸ್ತೇರ ಪರ ಠಾಕುರಾಣಿ. ಕೃಷ್ಣನನ್ನೂ ಕೂಡ ಮಂಕು ಬರೆಸುವಂತ ಶಕ್ತಿ ಇದೆ ರಾಧಾರಾಣಿಗೆ ಅಂದ್ರೆ ಇನ್ನು ಏನು ಕಮ್ಮಿ ಇದೆ ಅವಳಿಗೆ ಅಂತ. ಆಕೆ ಎಲ್ಲ ದೇವತೆಗಳಲ್ಲೂ ಪರಮ ದೇವತೆ. ಯಾವ ದೇವತೆಗಳಲ್ಲೂ ಇರದ ವಿಶೇಷ ಶಕ್ತಿ ಶ್ರೀಮತಿ ರಾಧಾರಾಣಿಯಲ್ಲಿದೆ. ಶ್ರೀಲ ಪ್ರಭುಪಾದರು ಒಂದು ವಿದೇಶದಲ್ಲಿ ರಾಧಾಷ್ಟಮಿ ಲೆಕ್ಚರ್ ಮಾಡ್ತಾ ಇದ್ರು, ಕ್ಲಾಸ್ ಮಾಡ್ತಾ ಇದ್ರು. ರಾಧಾಷ್ಟಮಿ. ಸೊ ಏನಾಯ್ತು, ರಾಧಾಷ್ಟಮಿ ಚರ್ಚೆ ಪ್ರವಚನ ನಡೀತಾ ಇದೆ. ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ, ಕೃಷ್ಣನ್ ಬಗ್ಗೆನೇ ಮಾತಾಡಿದ್ರು.
ಕೃಷ್ಣ ಸರ್ವಾಂತರ್ಯಾಮಿ ಸರ್ವಶಕ್ತ, ಕೃಷ್ಣ ಹಾಗೆ ಅವನು ಬಾಲಲೀಲೆ ಮಾಡಿದ, ಅವನು ಹೀಗ್ ಮಾಡಿದ ಹಾಗೆ ಮಾಡ್ದ. ರಾಧಾರಾಣಿ ಬಗ್ಗೆ ಒಂದೂ ಮಾತು ಬರಲಿಲ್ಲ. ಆದ್ರೆ ಸಂದರ್ಭ ಏನು? ರಾಧಾಷ್ಟಮಿ. ರಾಧಾಷ್ಟಮಿಲಿ ರಾಧಾರಾಣಿ ಬಗ್ಗೆ ಮಾತಾಡ್ಬೇಕಲ್ಲ, ಬರೀ ಕೃಷ್ಣನ್ ಬಗ್ಗೆನೇ ಮಾತಾಡ್ತಾ ಇದಾರೆ ಅಂತ ಜನಗಳಿಗೆ ಒಂದು ಆಶ್ಚರ್ಯ, ಕುತೂಹಲ ಎಲ್ಲ ಆಯ್ತು. ಇನ್ನೇನ್ ಪ್ರೋಗ್ರಾಮ್ ಮುಗಿಯೋ ಸಮಯಕ್ಕೆ ಇಷ್ಟೆಲ್ಲ ಮಾಡಿದಂತಹ ಭಗವಂತ ಅಂತ ತನ್ನ ಅಲೌಕಿಕ ಲೀಲೆಗಳನ್ನ ಜನಗಳ ಮುಂದೆ ಪ್ರದರ್ಶನ ಮಾಡೋದಲ್ಲ, ಭಕ್ತರ ಮುಂದೆ, ಶುದ್ಧ ಭಕ್ತರ ಮುಂದೆ, ಅಂತಹ ಕೃಷ್ಣನನ್ನೂ ಕೂಡ ಮರಳು ಮಾಡುವಂತ ಶಕ್ತಿ ಶ್ರೀಮತಿ ರಾಧಾರಾಣಿ. ಶ್ರೀಮತಿ ರಾಧಾರಾಣಿ ಕಿ ಜೈ. ಇಷ್ಟೇ ರಾಧಾಷ್ಟಮಿ ಸ್ಪೆಷಲ್. ಕೃಷ್ಣ ಏನೆಲ್ಲ ಮಾಡ್ತಾನೆ ಲೀಲೆಗಳನ್ನ, ಅದೆಲ್ಲಾ ಲೀಲೆಗಳನ್ನೂ ಕೂಡ ಮರಳುಗೊಳಿಸುವಂತ ಶಕ್ತಿ ಇದೆ ಶ್ರೀಮತಿ ರಾಧಾರಾಣಿಗೆ. ಸೊ ಅದಕ್ಕೆ ರಾಧಾರಾಣಿ ಶ್ರೇಷ್ಠ. ಕೃಷ್ಣ ಸರ್ವಶ್ರೇಷ್ಠ, ಸರ್ವೋತ್ಕೃಷ್ಟ. ಅಂತ ಸರ್ವೋತ್ಕೃಷ್ಟನಾದ ಕೃಷ್ಣನು ಕೂಡ ರಾಧಾರಾಣಿ ಪ್ರೇಮಕ್ಕೆ ಸೋತೋಗ್ತಾನೆ ಅಂದ್ರೆ ಮತ್ತೆ ಯಾರು ಉತ್ಕೃಷ್ಟರಾದ? ಮದ್ಭಕ್ತೋತೆ ಅಭ್ಯಧಿಕೋ ಮತಾಹ. ಮದ್ಭಕ್ತ, ನನ್ನ ಭಕ್ತ, ತೇ ಅಭ್ಯಧಿಕೋ, ನನಗಿಂತ ಹೆಚ್ಚು, ಮತಾಹ, ನನ್ನ ಮಾತು, ನನ್ನ ಅನಿಸಿಕೆ, ನನ್ನ ಭಕ್ತರು ನನಗಿಂತ ಹೆಚ್ಚು. ಯಾಕಂದ್ರೆ ನಾನು ಭಕ್ತರ ಕೈ ಗೊಂಬೆ. ಭಕ್ತರು ಆಡ್ದಂಗೆ ಆಡ್ತೀನಿ, ರಾಧಾರಾಣಿ ಹೇಳ್ದಂಗೆ ಕೇಳ್ತೀನಿ, ಗೋಪಿಯರು ಹೇಳ್ದಂಗೆ ಕೇಳ್ತೀನಿ, ಗೋಪ ಬಾಲಕರು ಹೇಳ್ದಂಗೆ ಕೇಳ್ತೀನಿ. ಇದು ರಾಧಾರಾಣಿಯ ಶಕ್ತಿ, ಅಲೌಕಿಕ ಶಕ್ತಿ. ಆ ರಾಧಾರಾಣಿನೇ ಸರ್ವ ದೇವತೆಗಳಿಗೂ ದೇವತೆ. ನಾವ್ ಯಾವ್ಯಾವ ದೇವತೆಗಳನ್ನ ಆರಾಧನೆ ಮಾಡ್ತೀವಲ್ಲ, ಎಲ್ಲ ದೇವತೆಗಳೂ ಕೂಡ ರಾಧಾರಾಣಿ ಮುಂದೆ ಮಂಡಿ ಊರಿ ಕೂತ್ಕೋಬೇಕು. ಯಾಕಂದ್ರೆ ಕೃಷ್ಣನೇ ಕೂತ್ಕೊಳ್ತಾನಲ್ಲ ರಾಧಾರಾಣಿ ಮುಂದೆ ಮಂಡಿ ಊರಿ. ಇದು ಶಕ್ತಿ. ಕೃಷ್ಣನ ಕಣ್ಣಲ್ಲೂ ನೀರ್ ಜಿನುಗುತ್ತೆ, ಕೃಷ್ಣನ ಕಣ್ಣಲ್ಲಿ ಕಣ್ಣೀರ್ ಬರುತ್ತೆ. ಆ ಪ್ರೇಮಕ್ಕೆ ಸೋತೋಗ್ತಾನೆ ಕೃಷ್ಣ, ಅಂತ ಪ್ರೇಮಕ್ಕೆ ಸೋತ್ಬಿಡ್ತಾನೆ. ರಾಧಾ ಪೂರ್ಣ ಶಕ್ತಿ, ಕೃಷ್ಣ ಪೂರ್ಣ ಶಕ್ತಿಮಾನ್. ಕೃಷ್ಣ ಪೂರ್ಣ ಶಕ್ತಿಮಾನ್, ಎಲ್ಲಾ ಶಕ್ತಿ ಇದೆ ಅವನಿಗೆ, ಏನ್ ಬೇಕಾದ್ರೂ ಮಾಡ್ತಾನೆ. ಅದ್ರ ದೇವತೆಗಳು ಏನ್ ಬೇಕಾದ್ರೂ ಮಾಡಕ್ಕಾಗೋದಿಲ್ಲ, ಎಷ್ಟು ಕೊಡುತ್ತಾರ ಅಷ್ಟೇ ಮಾಡಕ್ ಸಾಧ್ಯ. ಬ್ರಹ್ಮ ಸೃಷ್ಟಿ ಮಾಡ್ಬೋದು, ಅದು ಭೌತಿಕ ಜಗತ್ತನ್ನ ನಾಶ ಮಾಡಕ್ಕಾಗೋದಿಲ್ಲ. ಶಿವ ನಾಶ ಮಾಡ್ಬೋದು, ಸೃಷ್ಟಿ ಮಾಡಕ್ಕಾಗೋದಿಲ್ಲ. ಬೇರೆ ಬೇರೆ ದೇವತೆಗಳು ಬೇರೆ ಬೇರೆ ಪೋರ್ಟ್ಫೋಲಿಯೋ ಇದೆ. ಸೂರ್ಯ ಬೆಳಕು ಕೊಡ್ಬೋದು, ಗಾಳಿ ಕೊಡಕ್ಕಾಗೋದಿಲ್ಲ. ವಾಯುದೇವರು ಗಾಳಿ ಕೊಡ್ಬೋದು, ಬೆಳಕು ಕೊಡಕ್ಕಾಗೋದಿಲ್ಲ. ಆದ್ರೆ ಕೃಷ್ಣ ಪೂರ್ಣ ಶಕ್ತಿಮಾನ್, ಏನ್ ಬೇಕಾದ್ರೂ ಮಾಡ್ತಾನೆ. ರಾಧಾರಾಣಿ ಪೂರ್ಣ ಶಕ್ತಿ. ಆದ್ರೆ ಇಬ್ಬರ ನಡುವೆ ಏನು ಭೇದ ಇಲ್ಲ, ಶಕ್ತಿ ಮತ್ತು ಶಕ್ತಿವಂತನ ನಡುವೆ ಏನು ಭೇದ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಈಗ ರಾಧಾರಾಣಿ ಕೃಷ್ಣರ ನಡುವೆ ಯಾವ ವ್ಯತ್ಯಾಸನೂ ಇಲ್ಲ. ಒಂದು ಸ್ತ್ರೀ ರೂಪ, ಒಂದು ಪುರುಷ ರೂಪ ಅಷ್ಟೇ ಬಿಟ್ರೆ, ಕೃಷ್ಣ ಶಕ್ತಿಮಾನ್, ರಾಧಾರಾಣಿ ಪೂರ್ಣ ಶಕ್ತಿ. ದ್ವೈವಸ್ತು ಭೇದನಾಯಿ ಶಾಸ್ತ್ರ ಪ್ರಮಾಣ. ದ್ವೈವಸ್ತು ಭೇದನಾಯಿ, ಇಬ್ರು ನಡುವೆ ಭೇದ ಇಲ್ಲ, ಯಾವ ವ್ಯತ್ಯಾಸನೂ ಇಲ್ಲ. ಹೇಗೆ ಉದಾಹರಣೆ ಕೊಡ್ಬೋದು? ಈಗ ಹೂವಿಂದ ಗಂಧವನ್ನ ಹೇಗೆ ಬೇರ್ಪಡಿಸಕ್ ಆಗೋದಿಲ್ವೋ ಹಾಗೆ ಕೃಷ್ಣನಿಂದ ರಾಧಾರಾಣಿನ ಬೇರ್ಪಡಿಸಕ್ ಆಗೋದಿಲ್ಲ, ರಾಧಾರಾಣಿಯಿಂದ ಕೃಷ್ಣನ ಬೇರ್ಪಡಿಸಕ್ ಆಗೋದಿಲ್ಲ. ಸೊ ಏನಾಗುತ್ತೆ, ಹೂವಲ್ಲಿ ಗಂಧ ತಾನಾಗಿ ಬರುತ್ತೆ, ಹೂವಲ್ಲಿ ಗಂಧ. ಹಾಗೆ ಕೃಷ್ಣ ಇದ್ದ ಕಡೆ ಶ್ರೀಮತಿ ರಾಧಾರಾಣಿ ಬರಲೇಬೇಕು. ಆದ್ರೆ ರಾಧಾರಾಣಿಯ ಕೃಪೆ ಇಲ್ಲ ಅಂದ್ರೆ ಕೃಷ್ಣನ ಕೃಪೆ ಸಿಗೋದಿಲ್ಲ. ಇದು ಶಾಸ್ತ್ರದ ಪ್ರಮಾಣ. ಬೆಂಕಿ ಮತ್ತೆ ಶಾಖ, ಬೆಂಕಿ ಉರಿತಾ ಇದೆ, ಶಾಖ ತಟ್ತಾ ಇದೆ ನಮಗೆ. ಬೆಂಕಿ ಶಾಖ, ಬೆಂಕಿ ಇದೆ, ಶಾಖ ಇದ್ದೇ ಇರುತ್ತೆ ಅಲ್ವಾ. ಹಾಗೇನೆ ಕೃಷ್ಣ ಅಂದ್ರೆ ಅಲ್ಲಿ ರಾಧಾರಾಣಿ ಇರ್ಲೇಬೇಕು. ಆದ್ರೆ ಎರಡು ಶಾಶ್ವತವಾಗಿ ಬೇರೆ ಬೇರೆ. ಮುಂಚೆನೆ ಓದಿದ್ವಿ, ನಾವು ತಿಳ್ಕೊಂಡಿದ್ವಿ. ಇಬ್ರು ಶಾಶ್ವತವಾಗಿ ಬೇರೆ ಬೇರೆ, ಆದ್ರೆ ಒಬ್ರೆ. ಅದಕ್ಕೆ ಅಚಿಂತ್ಯ ಭೇದ ಭೇದ ಅಂತ ಹೇಳೋದು. ನನಗೊಬ್ರು ಹೇಳ್ತಾ ಇದ್ರು,
ಚರ್ಚೆ ಮಾಡ್ಬೇಕಾದ್ರೆ ಅವ್ರಿಗೆ ಸಂಶಯ ಬಂತು. ಈಗ ಎಲ್ಲಾ ದೇವತೆಗಳು ಸಕಲವೂ ಭಗವಂತನಲ್ಲಿದೆ ಅಂದ ಮೇಲೆ, ಪ್ರತಿಯೊಂದು ವಸ್ತುನಲ್ಲೂ ಭಗವಂತ ಇದ್ದಾನೆ ಅಂದಮೇಲೆ, ನಾವು ನಮಗಿಷ್ಟ ಬಂದಿರೋ ದೇವತೆಯನ್ನ ಪೂಜೆ ಮಾಡ್ತೀವಿ, ಅಲ್ಲಿ ಕೃಷ್ಣ ಇರ್ತಾನೆ ಅಲ್ವಾ ಅಂತ ಕೇಳಿದ್ರು. ಆದ್ರೆ ಕೃಷ್ಣ ಏನ್ ಹೇಳ್ತಾನೆ, ಯೇ ಅಪಿ ಅನ್ಯ ದೇವತಾ ಭಕ್ತಿಯ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿಪೂರ್ವಕಂ. ಹೌದು ಹೌದು, ನಾವ್ ಹೇಳಿದ್ವಿ, ಹೌದು ಹೌದು, ನೀವ್ ಹೇಳಿ ಸರಿ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಅದು ಅವಿಧಿಪೂರ್ವಕಂ ಅಂತ. ಅದಕ್ಕೆ ಏನ್ ಹೇಳ್ತೀರಿ? ಹೋಗಿ ಅವನ ಹತ್ರ ಡಿಸ್ಕಸ್ ಮಾಡಿ, ಹೋಗಿ ಕೃಷ್ಣ ಹತ್ರ ಡಿಸ್ಕಸ್ ಮಾಡಿ. ಭಗವಂತ ಹೇಳಿದಷ್ಟೇ ಭಗವದ್ಗೀತೆಯಲ್ಲಿ, ಯೇ ಅಪಿ ಅನ್ಯ ದೇವತಾ ಭಕ್ತಿಯ ಯಜಂತೆ ಶ್ರದ್ಧಯಾನ್ವಿತಾ, ಯಾರಾದ್ರೂ ಬೇರೆ ಬೇರೆ ದೇವತೆಗಳನ್ನ, ಭಗವಂತನಲ್ಲ, ಬೇರೆ ಬೇರೆ ದೇವತೆಗಳನ್ನ ಶ್ರದ್ಧೆಯಿಂದ ಪೂಜೆ ಮಾಡಿದ್ರು ಕೂಡ ಅವರು ನನ್ನನ್ನೇ ಪೂಜೆ ಮಾಡ್ತಾ ಇರ್ತಾರೆ. ಆದ್ರೆ ಯಜಂತಿ ಅವಿಧಿಪೂರ್ವಕಂ, ಅವಿಧಿಪೂರ್ವಕಂ ಬೇಕಾಬಿಟ್ಟಿ ಮಾಡ್ತಾರೆ. ಅಂದ್ರೆ ಅವಿಧಿಪೂರ್ವಕಂ ಅಂದ್ರೇನು? ಯಥಾವತ್ತ ಪೂಜೆ ಮಾಡೋದಿಲ್ಲ, ಸುಮ್ಮನೆ ಇಷ್ಟ ಬಂದಂಗೆ ಮಾಡ್ತಾರೆ ಅಂತ ಅರ್ಥ. ಅದು ಕೃಷ್ಣನಿಗೆ ಸಲ್ತಾ ಇರುತ್ತೆ ನೋಡಿ. ಅದು ನೀವು ಗಣಪತಿ ಪೂಜೆ ಮಾಡೋದು ಕೃಷ್ಣನಿಗೆ ಸಲ್ಲುತ್ತೆ, ಶಿವನ ಪೂಜೆ ಮಾಡೋದು ಕೃಷ್ಣನಿಗೆ ಸಲ್ಲುತ್ತೆ, ದುರ್ಗೆ ಪೂಜೆ ಮಾಡಿದ್ರು ಕೃಷ್ಣನಿಗೆ ಸಲ್ಲುತ್ತೆ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ, ಏ ಅಪಿ ಅನ್ಯ ದೇವತಾ ಭಕ್ತಿಯ ಅಜಂತೆ ಶ್ರದ್ಧೆಯಾನ್ವಿತ ತೇಪಿ ಮಾಮೇವ ಕೌಂತೆಯ. ತೇಪಿ ಮಾಮೇವ, ಅವೆಲ್ಲವೂ ನನಗೇ ಸಲ್ಲುತ್ತೆ. ಮಾಮೇವ, ನೀವ್ ಯಾರನ್ನೇ ಪೂಜೆ ಮಾಡಿ ಅದು ಭಗವಂತನಿಗೆ ಸಲ್ಲಬೇಕದು, ಇನ್ಯಾರಿಗೂ ಸಲ್ಲಕ್ ಸಾಧ್ಯನೇ ಇಲ್ಲ ಅದು. ಆದ್ರೆ ಯಜಂತಿ ಅವಿಧಿ ಪೂರ್ವಕಂ. ಸೊ ಹಾಗಿರ್ಬೇಕಾದ್ರೆ ಭಗವಂತ ಏನ್ ಹೇಳ್ತಾನೆ ಅದನ್ನ ಫಾಲೋ ಮಾಡ್ಬೇಕಷ್ಟೆ. ಏನ್ ಎಡಗಲ್ ತಿಂದ್ರೆ ಏನು ಬಾಯ್ಗೆ ಹೋಗೋದಿಲ್ವಾ ಅಂತ ಕೇಳ್ಬೋದು. ಹೌದೌದು ಹೋಗುತ್ತೆ, ಹೋಗಲ್ಲ ಅಂತ ಹೇಳಿದ್ವ ನಾವು. ಆದ್ರೆ ಅವಿಧಿ ಪೂರ್ವಕಂ, ಶಾಸ್ತ್ರ ಅದನ್ನ ಒಪ್ಪೋದಿಲ್ಲ. ಬಲಗೈ ಇಲ್ಲ ಅಂದ್ರೆ ಅನಿವಾರ್ಯ ಎಡಗೈ ಅಷ್ಟೇ. ಇಲ್ಲ ನಾವು ಬಲಗೈಲಿ ಇದ್ರೂ ಕೂಡ ಎಡಗಲ್ ತಿಂತೀವಲ್ಲ, ಏನಾಗ್ಬಿಡುತ್ತೆ? ಹೊಟ್ಟೆಗೆ ಹೋದ್ರೆ ಸಾಕಲ್ವಾ? ಇದು ಮೊಂಡುವಾದ, ಗೊಡ್ಡುವಾದ ಬಿಟ್ಬಿಡ್ಬೇಕು ನಾವು. ಶಾಸ್ತ್ರ ಹೇಳಿದ್ರೆ ಅದನ್ನ ಫಾಲೋ ಮಾಡ್ಬೇಕು. ಏನಾಗಲ್ಲ, ತಿಂದ್ರೆ ಏನಾಗ್ಬಿಡುತ್ತೆ? ಏನಾಗಲ್ಲ, ಆದ್ರೆ ತಿನ್ಬಾರದು. ಹಾಗೇನೆ ನಾವ್ ಏನೇ ಮಾಡಿದ್ರು ಅದು ಭಗವಂತನಿಗೆ ಸಲ್ಲುತ್ತೆ. ಆದ್ರೆ ವಿಧಿ ಪೂರ್ವಕವಾಗಿ ಮಾಡ್ಬೇಕು, ಅವಿಧಿ ಪೂರ್ವಕವಾಗಿ ಮಾಡಬಾರ್ದು. ಮತ್ತೆ ವಿಧಿ ಪೂರ್ವಕವಾಗಿ ಮಾಡೋದು ಅಂದ್ರೆ ಏನು? ಹೇಗೆ ನಾವು ಭಗವಂತನ ಆರಾಧನೆ ಮಾಡ್ಬೇಕು? ಯಾರಿಗ್ ಮಾಡಿದ್ರು ಭಗವಂತನಿಗೆ ಸಲ್ಲುತ್ತೆ ಅಂದ ಮೇಲೆ ನಾವು ಗಣಪತಿ ಪೂಜೆ ಮಾಡ್ಕೊಂಡು ಎದ್ಬಿಡ್ತೀವಿ ಜೀವನ ಪೂರ್ತಿ. ಹಾ, ಪ್ರೇಮ ಸಿಗೋದಿಲ್ವಲ್ಲ. ಕಡಲೆಪುರಿ ತಿಂದ್ರೆ ಹೊಟ್ಟೆ ತುಂಬುತ್ತೆ. ಒಂದ್ ಸೇರ್ ಕಡಲೆಪುರಿ ತಿನ್ಬಿಟ್ರೆ, ನೀರು ಕುಡಿದ್ಬಿಟ್ರೆ ಹೊಟ್ಟೆ ತುಂಬುತ್ತೆ. ದಿನಾ ಅದೇ ತಿನ್ನಕ್ಕಾಗತ್ತಾ? ಇಲ್ಲ. ಯಾಕೆ? ನಮಗೆ ಶಕ್ತಿ ಬರೋದಿಲ್ಲ, ಹೋಗ್ಬಿಡುತ್ತೆ ಶಕ್ತಿ, ತ್ರಾಸ ಆಗ್ಬಿಡುತ್ತೆ. ಹೊಟ್ಟೆ ತುಂಬೋದು, ಬಟ್ ಹೊಟ್ಟೆ ತುಂಬೋದಲ್ಲ ಮುಖ್ಯ, ನಮ್ಗೆ ಶಕ್ತಿ ಬರ್ಬೇಕಲ್ವಾ? ನಮಗೆ ಹೊಟ್ಟೆ ತುಂಬೋದು ಮುಖ್ಯನಾ, ಶಕ್ತಿ ಬರೋದು ಮುಖ್ಯನಾ? ಶಕ್ತಿ ಮುಖ್ಯ ನಮ್ಗೆ. ದೇಹಕ್ಕೆ ಶಕ್ತಿ ಇಲ್ಲ ಅಂದ್ರೆ ಏನ್ ಕೆಲಸ ಮಾಡಕ್ಕಾಗುತ್ತೆ? ಆ ಕಡಲೆಪುರಿ ತಿನ್ಕೊಂಡ್ರೆ ನಮ್ಗೆ ಶಕ್ತಿ ಬರೋದಿಲ್ಲ. ಹಾಗೇನೆ ನಾವು ಇಹಲೋಕದ ದೇವತೆಗಳನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಖುಷಿ ಆಗ್ಬೋದೇನೋ ಅಷ್ಟೇ, ಮನಸ್ಸಿಗೆ ಖುಷಿ ಆಗ್ಬೋದೇನೋ, ಅದು ಗ್ಯಾರಂಟಿ ಇಲ್ಲ. ಆದ್ರೆ ಪ್ರೇಮ ಸಿಗೋದಿಲ್ಲ, ಕೃಷ್ಣ ಪ್ರೇಮ ಬರೋದಿಲ್ಲ. ಕೃಷ್ಣ ಪ್ರೇಮ ದೇಹಕ್ಕೆ ಶಕ್ತಿ ಹೇಗೆಯೋ ಹಾಗೆ ಆತ್ಮಕ್ಕೆ ಶಕ್ತಿ, ಆತ್ಮಕ್ಕೆ ಚೈತನ್ಯ, ಕೃಷ್ಣ ಪ್ರೇಮ. ಆತ್ಮ ಬಯಸೋದು ಕೃಷ್ಣ ಪ್ರೇಮವನ್ನೇ, ಹೊಟ್ಟೆ ತುಂಬೋದಲ್ಲ ಅದು ಬಯಸೋದು. ಅದನ್ನ ಹೇಳ್ಕೊಡಕ್ಕೋಸ್ಕರ ಶ್ರೀ ಚೈತನ್ಯ ಮಹಾಪ್ರಭು ಅವತಾರ ಮಾಡ್ತಾ ಇದಾರೆ. ಏನು ಕಲ್ಸ್ಕೊಡೋದಕ್ಕೆ? ಪ್ರೇಮ ಭಕ್ತಿ ಶಿಕಾಯತೆ ಆಪನಿ ಅವತರಿ. ಪ್ರೇಮ ಭಕ್ತಿ ಶಿಕಾಯತೆ, ಪ್ರೇಮ ಭಕ್ತಿ ಕಲ್ಸ್ಕೊಡಕ್ಕೋಸ್ಕರ ಬರ್ತೀರಾ ನೀವು. ಹೇಗ್ ಬರ್ತೀರಿ? ರಾಧಾ ಭಾವ ಕಾಂತಿ ದ್ವಿ ಅಂಗೀಕಾರಕರಿ. ರಾಧಾ ಭಾವ, ಕೃಷ್ಣ ನೀವು ರಾಧಾ ಭಾವದಲ್ಲಿ ಬರ್ತೀರಾ. ಅಂದ್ರೆ ಭಗವಂತ ಈಗ ಭಕ್ತರ ಅವತಾರದಲ್ಲಿ ಬರ್ತಾ ಇದಾರೆ, ಅದು ರಾಧಾರಾಣಿ ರೂಪದಲ್ಲಿ. ಮೈ ಬಣ್ಣ ರಾಧಾರಾಣಿ, ಭಾವ ರಾಧಾರಾಣಿ, ಅಂದ್ರೆ ಕೃಷ್ಣ. ಶ್ರೀಕೃಷ್ಣ ಚೈತನ್ಯ ರೂಪೇ ಕೈಲ ಅವತಾರ ಏಯಿತ ಪಂಚಮ ಶ್ಲೋಕೇರ ಅರ್ಥ ಪರಚಾರ. ಹೀಗೆ
ದೈವ ಪ್ರೇಮ ತುಂಬಿದ ಭಕ್ತಿ ಸೇವೆ. ಭಕ್ತಿ ಮಾಡೋದಲ್ಲ, ಸುಮ್ಮನೆ ಮಾಡೋದಲ್ಲ, ಸುಮ್ಮನೆ ಕಡಲೆಪುರಿ ತಿನ್ನೋದಲ್ಲ, ಅಲ್ಲಿ ಶಕ್ತಿ ಇರಬೇಕು ಅಲ್ಲಿ. ಅದೇನ್ ಶಕ್ತಿ? ದೈವ ಪ್ರೇಮ ತುಂಬಿದ ಭಕ್ತಿ ಸೇವೆ. ಪ್ರೇಮ ಇಲ್ಲ ಅಂದ್ರೆ ಅಲ್ಲಿ ಸೇವೆ ಆಗೋದಿಲ್ಲ. ಅಯ್ಯೋ ಇವ್ರೊಬ್ರಪ್ಪ, ಏನು ಸುಮ್ಮನೆ ಅದೊಂದು ಕೆಲಸ ಇದೊಂದು ಕೆಲಸ ಅಂತ ಹೇಳ್ತಾರೆ, ಅವರೇ ಮಾಡ್ಕೊಂಡ್ರೆ ಆಗ್ತಿರ್ಲಿಲ್ವಾ? ಇದೆಲ್ಲ ಪ್ರೇಮ ಸೇವೆ, ಪ್ರೇಮ ತುಂಬಿದ ಭಕ್ತಿ ಸೇವೆ. ಭಗವಂತ ನಾವ್ ಎಷ್ಟು ಕಸ ಗುಡಿಸಿದ್ವಿ, ಎಷ್ಟು ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಎಷ್ಟು ಜನ ಭಕ್ತರನ್ನಾಗಿ ಮಾಡಿದ್ವಿ ಅನ್ನೋದು ನೋಡೋದಿಲ್ಲ. ಎಷ್ಟು ಜನ ಭಕ್ತಿ ಸೇವೆ ಮಾಡ್ತಿದಾರೆ ನೋಡ್ತಿದಾರೆ. ಅದಕ್ಕೆ ಯಾರೆಲ್ಲ ನಮ್ಮ ಗೈಡೆನ್ಸ್ ಅಲ್ಲಿ ಶಿಕ್ಷಾ ಪೇಪರ್ಸ್ ಬರ್ದಿದ್ದಾರೆ, ಆಮೇಲೆ ಆಶ್ರಯಕ್ಕೆ ಕಾಲಿಡ್ತಾ ಇದ್ದಾರೆ, ಪ್ರೇಮ ಭಕ್ತಿ ಅಷ್ಟೇ ನಾವು ಕೇಳೋದು. ನೀವು ನನ್ನನ್ನು ಸ್ಯಾಟಿಸ್ಫೈ ಮಾಡಕ್ ಹೋಗ್ಬೇಡಿ, ನಮ್ಮನ್ನು ಸ್ಯಾಟಿಸ್ಫೈ ಮಾಡೋದು ಅವಶ್ಯಕತೆ ಇಲ್ಲ, ಭಗವಂತನ ಸ್ಯಾಟಿಸ್ಫೈ ಮಾಡ್ಬೇಕು. ಯಾರ ಮುಂದೆ ಯಾಕೆ ನಾಟಕ ಮಾಡ್ಬೇಕು ನಾವು? ನಾವು ಪ್ರೇಮ ಭಕ್ತಿ ಮಾಡ್ತಾ ಇದ್ದೀವಿ, ಅದನ್ನ ತೋರ್ಸೋ ಅವಶ್ಯಕತೆ ಇಲ್ಲ, ಮಾಡ್ತಾ ಇದ್ದೀವಿ ಅಷ್ಟೇನೆ, ಮಾಡ್ಬೇಕು. ಎದುರುಗಡೆ ಕಾಲೇಜ್ ಪ್ರಿನ್ಸಿಪಲ್ ಬಂದ್ರೆ ಸಿಗರೆಟ್ನ ಹಿಂದ್ಗಡೆ ಇಟ್ಕೊಂಡ್ಬಿಡೋದು ಬೆನ್ನಿಂದೆ, ಏನೋ ರೆಸ್ಪೆಕ್ಟ್. ಅವ್ರ ಮುಂದೆ ಹೋಗ್ತಿದಂಗೆ ಬೆನ್ನಿಂದೆ ಹೊಗೆ ಓದೋದು ಉಶ್ ಅಂತ. ಅದು ಅವಾಗ ಏನ್ ಅನ್ಕೋಬೇಕು ಲೆಕ್ಚರ್, ವಾ ನೋಡ್ದ ನನ್ನ ಶಿಷ್ಯ ಎಷ್ಟು ಭಯ ಭಕ್ತಿಯಿಂದ ಇದ್ದಾನೆ ಅಂತ. ಅವ್ರ ಆ ಕಡೆ ಹೋಗ್ತಾನೆ, ಈ ಕಡೆ ಹೊಗೆ ಬುಸ್ ಅಂತ ಬಿಡ್ತಾನೆ. ಅಂದ್ರೆ ಅದಲ್ಲಿ ಆರ್ಟಿಫಿಷಿಯಲ್ ಅಲ್ಲ, ಆರ್ಟಿಫಿಷಿಯಲ್ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಪ್ರೇಮ ಭಕ್ತಿ ಶಿಕಾಯಿತೆ ಆಪನಿ ಅವತರಿ. ಹೇಗೆ ಪ್ರೇಮ ಭಕ್ತಿ ಮಾಡ್ಬೇಕು? ಭಗವಂತ ಇರ್ಲಿ ಇಲ್ದೇ ಇರ್ಲಿ, ನಮ್ ಕಣ್ ಮುಂದೆ ಕಾಣಿಸ್ಲಿ ಕಾಣಿಸ್ದೇ ಇರ್ಲಿ, ಆ ಶಿಷ್ಯವಾಪಾದರತಾಂ ಪಿನಸ್ತು ಮಾಂ ಅದರ್ಶನಾನ್ ಮರ್ಮಹತಾಂ ಕರೋತು ಬಾ. ಅದರ್ಶನಾನ್, ನಿನ್ ಕಣ್ಣು ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಮರ್ಮ ಹತಾಂ ಕರೋತು ಬಾ, ಮರ್ಮಾಘಾತ ಆದ್ರೂ ಪರವಾಗಿಲ್ಲ, ನನಗೆ ನೋವಾದ್ರೂ ಪರವಾಗಿಲ್ಲ. ಯಥಾ ತಥಾ ವಾ ವಿದಧಾತು ಲಂಪಟೋ ಮತ್ ಪ್ರಾಣನಾಥ ಸೇವನಾ ಪರಃ. ನನ್ನ ಪ್ರಾಣ ಹಿಂದೆ. ಇದು ನೇರ, ಭಗವಂತನ ಪ್ರೀತಿ ಸೇವೆಯಲ್ಲಿ ಅದು ನೇರವಾಗಿರ್ಬೇಕು. ಯಾರೋ ನೋಡ್ತಾರೆ ಅಂತ ಭಕ್ತಿ ಮಾಡೋದು, ಯಾರನ್ನೋ ಹೊಗಳಕ್ಕೆ, ಯಾರನ್ನೋ ಮೆಚ್ಚಕ್ಕೋಸ್ಕರ ಮಾಡೋದು, ಅದಕ್ಕೆಲ್ಲ ಬಂದಿದ್ದು ಚೈತನ್ಯ ಮಹಾಪ್ರಭು. ಭಕ್ತಿ ಯಾರು ಭಕ್ತಿ ಮಾಡ್ತಾರೆ ಅವ್ರಿಗೆ ಅನುಕೂಲತೆ ಕೊಡಿ, ಸಹಾಯ ಮಾಡಿ. ಭಕ್ತಿ ಮಾಡ್ತಾ ಇದ್ದೀರಾ ತಗೊಳ್ಳಿ ಮಾಡಿ, ಸೇವೆ ತಗೊಳ್ಳಿ ಮಾಡಿ. ಪ್ರೇಮ ಭಕ್ತಿ, ದೈವ ಪ್ರೇಮ ತುಂಬಿದ ಭಕ್ತಿ, ಅವಿಧಿಪೂರ್ವಕ ಭಕ್ತಿ ಅಲ್ಲ. ನಮಗ್ ಬೇಡ ಅದು ಈಡ್ಗಾಯಿ ಬೂದುಗುಂಬಳಕಾಯಿ ಭಕ್ತಿ, ನಮಗೆ ಅವಶ್ಯಕತೆ ಇಲ್ಲ. ಮಾಡೋರು ಮಾಡ್ಕೊಳ್ಳಿ, ನಮಗೆ ಅವಶ್ಯಕತೆ ಇಲ್ಲ. ಭಗವಂತ ಏನ್ ಕೇಳ್ತಾನೆ ಅದನ್ನಷ್ಟೇ ಕೊಡ್ಬೇಕು ನಾವು. ಸೊ ಅದಕ್ಕೋಸ್ಕರ ಶ್ರೀ ಚೈತನ್ಯ ಮಹಾಪ್ರಭು ಅವತಾರ ಮಾಡಿ ಬಂದ್ರು, ಪ್ರೇಮ ಭಕ್ತಿಯನ್ನ ಕಲ್ಸ್ಕೊಡೋದಿಕ್ಕೆ. ಹೇಗೆ ಪ್ರೇಮ ಭಕ್ತಿ ಮಾಡೋದು ನಾವು? ಫಸ್ಟ್ ಪ್ರೇಮ ತುಂಬಿಕೋಬೇಕು. ಹೃದಯದಲ್ಲಿ ಪ್ರೇಮ ತುಂಬಿಕೋಬೇಕು. ಪ್ರೇಮ ತುಂಬಿಕೊಂಡಾಗ ಪ್ರೇಮ ಭಕ್ತಿ ಮಾಡಕ್ಕಾಗುತ್ತೆ. ಹೇಗೆ ಪ್ರೇಮ ತುಂಬೋದು? ಪ್ರೇಮ ತುಂಬೋಕೆ ಮುಂಚೆ ಒಳಗಡೆ ಇರೋ ಗಲೀಜನ್ನು ತೆಗಿಬೇಕು ನಾವು. ಡಯಾಲಿಸಿಸ್ ಮಾಡ್ಬೇಕು ಹೃದಯವನ್ನ. ಅದರೊಳಗೆ ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮತ್ಸರ, ಅನರ್ಥಗಳು, ಬೇಡದೇ ಇರೋದು, ಜಂಕು, ಕಸ ಕಡ್ಡಿ ತುಂಬಾ ತುಂಬಿಕೊಂಡಿದೆ, ಅದನ್ನೆಲ್ಲ ತೆಗಿಬೇಕು ನಾವು. ಹೇಗೆ ತೆಗಿಯೋದು ಅದನ್ನ? ಅದಕ್ಕೆ ಪೊರಕೆ ಗಿರಿಕೆ ಏನಾದ್ರು ಇದೆಯಾ? ಇದೆಯಲ್ಲ, ನಮ್ಮ ಅನೇಕ ಜನ್ಮಗಳ ಪಾಪವನ್ನು ತೊಳೆಯುವಂತ ಪರಕೆ ಇದೆಯಲ್ಲ, ಸಾಮಾನ್ಯದ ಅಂತಿದ್ದಂತದಲ್ಲ ಅದು, ಅದು ಅಲೌಕಿಕ. ನಮ್ಮ ನಮ್ಮ ಹೃದಯದ ಕಲ್ಮಶವನ್ನ ತೆಗೆಯೋದಕ್ಕೆ ಚೇತೋ ದರ್ಪಣ ಮಾರ್ಜನಂ, ಮನ್ಸನ್ ಚೆನ್ನಾಗಿ ಉಜ್ಜಿ ತೊಳಿಬೇಕು ಅಂತಾರಲ್ಲ, ಆ ಸಾಬೂನ್ ಯಾವುದು? ನಮ್ಮ ಚಿತ್ತವನ್ನ ತೊಳೆಯುವಂತ ಸಾಬೂನು ಮಾರ್ಜನಂ. ಆ ಕನ್ನಡಿಯನ್ನ ತೊಳೆಯುವಂತ ಸಾಬೂನು ಯಾವುದು? ಹರಿನಾಮ ಸಂಕೀರ್ತನ. ಅದಕ್ಕೆ ಹೇಳ್ತಾರೆ, ಅವತರಿ ಪ್ರಭು ಪ್ರಚಾರಿಲ ಸಂಕೀರ್ತನ.
ಹೇ ಹೋ ಬಾಹ್ಯ ಹೇತು ಪೂರ್ವೆ ಕರಿಯಾವಿ ಸೂಚನ. ನಾಮ ಸಂಕೀರ್ತನವನ್ನ ಪ್ರಚಾರ ಮಾಡಕ್ಕೆ ಬಂದಿದ್ವಿ. ಆದ್ರೆ ಇದು ಕೂಡ ಬಾಹ್ಯ ಉದ್ದೇಶ, ರಹಸ್ಯ ಅಲ್ಲ ಇದೂನು. ಹರಿನಾಮ ಸಂಕೀರ್ತನೆ ಇದು ಕೂಡ ಬಾಹ್ಯ, ರಹಸ್ಯ ಕಾರಣನೇ ಬೇರೆ ಇದೆ. ಈಗ ಎಕ್ಸ್ಚೇಂಜ್ ಆಫರ್ ಅಂತ ಹೇಳ್ತಾರೆ ನೋಡಿ. ಸರ್ ನಿಮ್ದು ಹಳೆ ಹಿತ್ತಾಳೆ ಪಾತ್ರೆ ಕೊಟ್ರೆ ಹೊಸ ಹಿತ್ತಾಳೆ ಪಾತ್ರೆ ಅದ್ರ ಮೇಲೆ ₹100 ಹಾಕಿದ್ರೆ, ಇವೆಲ್ಲ ಎಕ್ಸ್ಚೇಂಜ್ ಆಫರ್ ಇದೆಯಲ್ಲ, ಬೈ ಒನ್ ಗೆಟ್ ಒನ್. ನಿಮ್ಮ ಮನೇಲಿ ಹಳೆ ಮುರುಕುಲ್ದ ಏನಾದ್ರು ಇದ್ರೆ ಅದು ತಗೊಂಬನ್ನಿ, ಹೊಸಾದ್ ಕೊಡ್ತೀವಿ. ಬಟ್ ಪ್ರೇಮಕ್ಕೆ ವಿನಿಮಯ ಬೇರೆ ಯಾವುದು ಇಲ್ಲ. ಹಳೆ ಹಿತ್ತಾಳೆ ಅಥವಾ ಹಳೆ ಬೆಳ್ಳಿ ಸಾಮಾನು ತಗೊಳ್ಳಿ ಕೊಡಿ, ಹೊಸ ಬೆಳ್ಳಿ ಸಾಮಾನು ತಗೊಂಡೋಗಿ, ಅಥವಾ ದುಡ್ಡು ತಗೊಂಡೋಗಿ, ಏನ್ ಬೇಕೋ ಎಕ್ಸ್ಚೇಂಜ್ ತಗೊಳ್ಳಿ ನಿಮ್ ಇಷ್ಟ. ಆದ್ರೆ ಇಲ್ಲಿ ಪ್ರೇಮ ವಿನಿಮಯಕ್ಕೆ ಬೇರೆ ಆಪ್ಷನ್ ಇಲ್ಲ. ಪ್ರೇಮಕ್ಕೆ ಪ್ರೇಮನೇ ವಿನಿಮಯ. ನೀವು ಪ್ರೇಮ ಕೊಡಿ ನಾವು ದುಡ್ಡು ಕೊಡ್ತೀವಿ ಅಂದ್ರೆ ಅದು ವ್ಯವಹಾರ ಆಗುತ್ತೆ ಅಲ್ವಾ. ₹1000 ಪ್ರೇಮ ಕೊಡ್ತೀರಾ ಅಂದ್ರೆ ಅದು ವ್ಯವಹಾರ. ಅದು ಹುಂಡಿಗೆ ₹100 ಹಾಕ್ಬಿಟ್ಟು ನನಗೆ ಮನೆ ಕೊಡಿ, ಅದು ವ್ಯವಹಾರ. ಭಾವ ಮುಖ್ಯ. ನಾವು ಹೇಳ್ತಾ ಇದ್ವಿ ಭಾವ ಮುಖ್ಯ. ನಾವು ಮಾಡುವಂತ ಪ್ರತಿಯೊಂದರ ಕೆಲಸದ ಹಿಂದೆ ಯಾವ ಭಾವದಲ್ಲಿ ಮಾಡ್ತಾ ಇದೀವಿ ಅದು ಮುಖ್ಯ. ನಾವು ಪ್ರೇಮ ವಿನಿಮಯ ಮಾಡ್ಕೊಳ್ತಾ ಇದ್ದೀವಿ. ಭಗವಂತ ಹೇಳ್ತಾನೆ ನಿನ್ನ ಹತ್ರ ಏನಿದೆ ಅದನ್ನೇ ಪ್ರೀತಿಯಿಂದ ಕೊಡುವಂತ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಹೃತಂ ಅಶ್ನಾಮಿ ಪ್ರಯತಾತ್ಮನಃ. ನಾನು ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ಸೊ ಪ್ರೀತಿಗೆ ಪ್ರೀತಿನೇ ವಿನಿಮಯ. ಆ ಪ್ರೀತಿಯನ್ನ ತುಂಬಿಕೋಬೇಕು ಹೃದಯದಲ್ಲಿ ಅಂದ್ರೆ ನಾವು ಫಸ್ಟ್ ಚೆನ್ನಾಗಿ ಹರಿನಾಮ ಸಂಕೀರ್ತನೆ ಮಾಡ್ಬೇಕು. ಮಾಡ್ತಾ 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 ಏನೂ ಇರಬಾರ್ದು ತಲೆಯೊಳಗೆ, ಸುಮ್ಮನೆ ಚಾಂಟಿಂಗ್ ಮಾಡ್ಬೇಕಷ್ಟೇ. ಜಪಮಲೆ ಹೇಳ್ಕೊಳ್ಳಿ ಚಾಂಟಿಂಗ್ ಮಾಡ್ತೀನಿ, ಇದೇ ಬಂದ್ಬಿಡುತ್ತೆ. ಏನ್ ಮಾಡೋದು? ಏನ್ ಮಾಡಕ್ಕಾಗುತ್ತೆ? ಮಾಡ್ತಾ ಮಾಡ್ತಾ ಅದೇ ನಾಮ. ನಾಮಕ್ಕೆ ನಾಮನೇ ಸಾಟಿ, ಬೇರೆ ಯಾವುದೂ ಅಲ್ಲ. ಸೊ ಹರಿನಾಮ ಹೇಳ್ತಾ 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 ಏನಾಗುತ್ತೆ, ಹೃದಯ ಶುದ್ಧಿ ಆಗುತ್ತೆ, ಅನರ್ಥಗಳು ನಿವೃತ್ತಿ ಆಗುತ್ತೆ, ಆಗ ಪ್ರೇಮ ತುಂಬುತ್ತೆ. ಆಗ ನೋಡಿ, ಪ್ರೇಮ ತುಂಬಿದ ಹೃದಯದಿಂದ ಮಾಡ್ಬೇಕು ನಾವು ಭಕ್ತಿ ಸೇವೆ. ಯಾಕಂದ್ರೆ ಕೃಷ್ಣ ರಸಿಕ ಶೇಖರ, ಅವನು ಕೇಳೋದು ಪ್ರೇಮ. ಅವನಿಗೆ ತೆಂಗಿನಕಾಯಿ ಕುಂಬಳಕಾಯಿ ಎಲ್ಲ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅವನ ಗೋಲೋಕದಲ್ಲಿ ಅನೇಕ ಕಲ್ಪವೃಕ್ಷಗಳಿದೆ, ದಿವ್ಯ ಕಲ್ಪವೃಕ್ಷಗಳಿದೆ. ಏನ್ ಬೇಕಾದ್ರೆ ಕೇಳಿದ್ರೆ ಕೊಟ್ಬಿಡುತ್ತೆ ಅದು. ನಾವು ಕೊಡೋ ತೆಂಗಿನಕಾಯಿ ನಾವು ಕೊಡೋ ತೆಂಗಿನಕಾಯಿ ಎಲ್ಲ ಮುಖ್ಯ, ತೆಂಗಿನಕಾಯಿ ಕೊಡೋ ಹಿಂದ್ಗಡೆ ಪ್ರೇಮ ಇರಬೇಕು ನಮಗೆ. ಬಟ್ ಪ್ರೇಮ ಇಲ್ಲ, ಅಲ್ಲಿ ಕಾಮ ಇದೆ. ಸೊ ಯಾವುದೋ ಒಂದು ಭೌತಿಕ ಇಚ್ಛೆನ ಇಟ್ಕೊಂಡು ಹೋಗ್ತೀವಲ್ವಾ, ಕೃಷ್ಣನ ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ರಾಧಾರಾಣಿ ಕೇಳಬೇಕು, ಶ್ರೀಮತಿ ರಾಧಾರಾಣಿ ಕೃಷ್ಣನ್ಗೆ ಏನ್ ಇಷ್ಟ ಹೇಳಪ್ಪ, ನಾನು ಮಾಡ್ತೀನಿ. ಪದ್ಯಾವಳಿಲಿ ರೂಪ ಗೋಸ್ವಾಮಿ ಹೇಳ್ತಾರೆ, ಗೋಪಿಯರು ಮಾಡ್ಕೊಂಡ್ ಬರೋ ಅಡುಗೆಗಿಂತ ಕೃಷ್ಣನಿಗೆ ಗೋಪಿಯರು ತರ 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 ಅಡುಗೆ ಮಾಡ್ಕೊಂಡ್ ಬರ್ತಾ ಇದ್ರು ತಿನ್ಸೋದಿಕ್ಕೆ. ಆದ್ರೆ ಕೃಷ್ಣ ಏನ್ ಮಾಡಿದ, ಗೋಪಿಯರು ಮಾಡ್ಕೊಂಡ್ ಬರೋ ಅಡುಗೆಗಿಂತ ರಾಧಾರಾಣಿಯ ಗೈಡೆನ್ಸ್ ಅಲ್ಲಿ, ರಾಧಾರಾಣಿ ಮಾಡೋದಲ್ಲ, ರಾಧಾರಾಣಿಯ ಮೇಲ್ವಿಚಾರಣೆಯಲ್ಲಿ ಮಾಡ್ತಾರಲ್ಲ ಅಡುಗೆ, ಅದನ್ನ ಭಗವಂತ ಇಷ್ಟಪಟ್ಟು ತಿಂತಾನೆ. ಯಾಕಂದ್ರೆ ರಾಧಾರಾಣಿ ಸಪೋರ್ಟ್ ಮಾಡಿದಾಳೆ ಅಡುಗೆಗೆ, ರಾಧಾರಾಣಿ ಗೈಡ್ ಮಾಡಿದಾಳೆ ಅವಳಿಗೆ ಅಂತ. ಸೊ ನಾವು ಅಡುಗೆ ಮಾಡ್ಬೇಕಾದ್ರೆ ಫಸ್ಟ್ ಪ್ರಾರ್ಥನೆ ಮಾಡ್ಬೇಕು, ಶ್ರೀಮತಿ ರಾಧಾರಾಣಿ ದಯವಿಟ್ಟು ನಾನೇನ್ ಭೋಗ ಮಾಡ್ತಾ ಇದೀನಿ ಅದಕ್ಕೆ ಕೃಷ್ಣನ್ಗೆ ಇಷ್ಟ ಆಗೋಂಗ್ ಮಾಡು, ನನಗೆ ಗೈಡ್ ಮಾಡು. ಎಷ್ಟು ಉಪ್ಪು ಹಾಕ್ಬೇಕು, ಎಷ್ಟು ಖಾರ ಹಾಕ್ಬೇಕು, ಎಷ್ಟು ಮೆಣಸಿನ್ಕಾಯಿ ಹಾಕ್ಬೇಕು, ಅವ್ನಿಗೆ ಎಷ್ಟಂದ್ರೆ ಇಷ್ಟ, ಏನಂದ್ರೆ ಇಷ್ಟ. ಪ್ರತಿಯೊಬ್ಬರು ಅಡುಗೆ ಮಾಡಕ್ ಮುಂಚೆ ಶ್ರೀಮತಿ ರಾಧಾರಾಣಿ ಕೃಪೆ ತಗೊಂಡು, ರಾಧಾರಾಣಿ ಒಂದು ಸುಮ್ಮನೆ ಮನಸ್ಸಲ್ಲಿ ಒಂದು ಥಾಟ್, ಇದನಿಗೆ ಇದು ಕೃಷ್ಣನ್ಗೆ ನೀನೇ ತಿನ್ಸಪ್ಪ, ನಾನು ಮಾಡ್ತೀನಿ. ಬೇರೆ ಗೋಪಿಯರು ಎಷ್ಟು ರುಚಿವತ್ತಾಗಿ ಮಾಡ್ಕೊಂಡು ಬಂದರೂ ಕೂಡ ರಾಧಾರಾಣಿಯ ಮೇಲ್ವಿಚಾರಣೆಯಲ್ಲಿ ಮಾಡಿರುವಂತ ಅಡುಗೆ ಭಗವಂತನಿಗೆ ತುಂಬಾ ಇಷ್ಟ. ಇದನ್ನೇ ಪ್ರೇಮ ವಿನಿಮಯ ಅಂತ ಕರೆಯೋದು. ಅಲ್ಲಿ ಏನೋ ಒಂದು ಅಲೌಕಿಕ ಪ್ರೇಮ ಇದೆ, ಅದನ್ನ ಸವಿಬೇಕು, ಅದನ್ನ ಎಂಜಾಯ್ ಮಾಡ್ಬೇಕು. ಏನೋ ಒಂದು ಅಲೌಕಿಕ ರಸ, ಅದು ವರ್ಣನೆ ಮಾಡಕ್ಕಾಗೋದಿಲ್ಲ. ರಸಿಕ ಶೇಖರ ಕೃಷ್ಣರ ಸೇ ಕಾರ್ಯ ನಿಜ. ಆ ರಸಿಕತೆಯನ್ನ ಆಸ್ವಾದನೆ ಮಾಡೋಕ್ಕೋಸ್ಕರ ಭಗವಂತ ಅವತಾರ ಮಾಡಿ ಬರ್ತಾನೆ.
ಸ್ವರೂಪ್ ದಾಮೋದರ ದಾಸ್ ಅವರು ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳ ಅಂತರಂಗ ಭಕ್ತರು, ಸಂಗಾತಿ. ಅವರು ಮಹಾಪ್ರಭುಗಳ ಎಲ್ಲ ಲೀಲೆಗಳನ್ನ ಕಣ್ಣಾರೆ ಕಂಡಿದ್ದಾರೆ. ಸ್ವರೂಪ ದಾಮೋದರ ಮತ್ತು ರಾಮಾನಂದ ರಾಯ್, ಸಾರ್ವಭೌಮ ಭಟ್ಟಾಚಾರ್ಯ ಎಲ್ಲರೂ ಚೈತನ್ಯ ಮಹಾಪ್ರಭುಗಳ ನಿತ್ಯ ಸಂಗಾತಿಗಳು. ಅವ್ರೇನ್ ಮಾಡ್ತಾ ಇದ್ರು, ಸ್ವರೂಪ್ ದಾಮೋದರ್ ಅವರು ಮಹಾಪ್ರಭು ಯಾವಾಗ ಯಾವಾಗ ವಿರಹ ಭಾವದಲ್ಲಿ ಹೋಗ್ತಿರ್ತಾರೋ, ವಿರಹದಲ್ಲಿ ಹೋಗ್ಬಿಡ್ತಾರೆ. ಸಾಯಂಕಾಲ ಆಗ್ತದಂಗೆನೆ ವಿರಹ, ಕೃಷ್ಣ ಇಲ್ವಲ್ಲ ಅಂತ ರಾಧಾರಾಣಿ ಹೇಗೆ ಕೊರಗ್ತಾ ಇದ್ದೋ ಆ ವಿರಹದಲ್ಲಿ ಸ್ವರೂಪರನ್ನ ಹಾಗೆ ತಬ್ಕೋಬಿಡ್ತಾ ಇದ್ರಂತೆ, ಮೈ ಮರೆತು. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇತ್ತಂತೆ. ಈ ಸ್ವರೂಪ್ ದಾಮೋದರ ಲಲಿತಾ ಸಖಿ ವಿಸ್ತರಣೆ. ಲಲಿತಾ ಸಖಿ ರಾಧಾರಾಣಿಯ ಕೃಷ್ಣನ ಬಲಗಡೆ ಇದ್ದಾರಲ್ಲ, ಅವರು ಲಲಿತಾ ಸಖಿ. ರಾಧಾರಾಣಿ ಎಡಗಡೆ ಇದ್ದಾರಲ್ಲ, ಅವರು ವಿಶಾಖ. ಸೊ ಇವರಿಬ್ರು ಸ್ವರೂಪ ದಾಮೋದರ ಲಲಿತಾ ಸಖಿಯ ವಿಸ್ತರಣೆ. ಅವ್ರು ಗೊತ್ತು ರಾಧಾರಾಣಿ ಏನ್ ಬೇಕು ಅಂತ. ವಿರಹ ಬಂದಾಗ ರಾಧಾರಾಣಿ ಹೇಗೆ ಸಾಂತ್ವನ ಮಾಡ್ತಾ ಇದ್ದು ಲಲಿತಾ ಸಖಿ ಗೊತ್ತು. ಸೊ ಆ ಲಲಿತಾ ಸಖಿನೇ ಸ್ವರೂಪ ದಾಮೋದರ ಆಗಿ ಬಂದಿದ್ದು ಕಲಿಯುಗದಲ್ಲಿ. ಭಗವಂತನ ಎಲ್ಲ ಇಚ್ಛೆಗಳು ಗೊತ್ತು ಅವರಿಗೆ. ಆಗ ಅವರು ಸಾಂತ್ವನ ಮಾಡ್ತಾ ಇದ್ರು. ಒಂದು ಪುಸ್ತಕ ಇದೆ, ಗೌರ ಅಂದ್ರೆ ಅದು ಗೌರ ಲೀಲೆಯಲ್ಲಿ, ಅಂದ್ರೆ ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ಯಾರ್ಯಾರು ಏನೇನಾಗಿ ಬಂದಿದ್ರು, ಕೃಷ್ಣ ಲೀಲೆಯಲ್ಲಿ ಯಾರೇ ಏನಾಗಿದ್ರು ಅವರು ಗೌರ ಲೀಲೆಯಲ್ಲಿ ಯಾರು ಏನು ಅಂತ ಹೇಳುತ್ತೆ. ಗೌರ ಗಣೋದ್ದೇಶ ದೀಪಿಕಾ ಅಂತ. ರಾಧಾರಾಣಿಯ ನೇರ ವಿಸ್ತರಣೆನೇ ಸ್ವರೂಪ ದಾಮೋದರ. ಅವ್ರೇನ್ ಮಾಡ್ತಾ ಇದ್ರು, ಆಗ ಮಹಾಪ್ರಭುಗೆ ಭಾಗವತಂ ಕಥೆಗಳು ಹೇಳ್ತಾ ಇದ್ರು, ಕೃಷ್ಣನ ಕಥೆಗಳು ಹೇಳ್ತಾ ಇದ್ರು. ಆಗ ಚೈತನ್ಯ ಮಹಾಪ್ರಭುಗಳಿಗೆ ಸಮಾಧಾನ ಆಗ್ತಾ ಇತ್ತು. ಕೃಷ್ಣನ ಕಥೆ ಕೇಳ್ತಾ ಕೇಳ್ತಾ ಅವ್ರಿಗೆ ಸಮಾಧಾನ ಆಗ್ತಾ ಇತ್ತು. ಯಾಕಂದ್ರೆ ಚೈತನ್ಯ ಮಹಾಪ್ರಭು ಹೃದಯ ಅದು ರಾಧಾರಾಣಿಯ ಪ್ರತಿಬಿಂಬ. ರಾಧಾರಾಣಿನೇ ಆ ಭಾವದಲ್ಲಿ, ವಿರಹ ಭಾವದಲ್ಲಿ ಅಳ್ತಾ ಇದ್ರು, ಕಣ್ಣೀರ್ ಹಾಕ್ತಾ ಇದ್ರು, ಇಡೀ ರಾತ್ರಿ ಕಣ್ಣೀರ್ ಹಾಕ್ತಾ ಇದ್ರು. ಈ ಮನೋಧರ್ಮ ಇದೆಯಲ್ಲ, ಕಣ್ಣೀರ್ ಹಾಕುವಂತ ಮನೋಧರ್ಮ ಕೃಷ್ಣ ವಿರಹದಲ್ಲಿ ಇದೆ ಮಧುರ ಪ್ರೇಮದ ಅತ್ಯುನ್ನತ ಸಿದ್ಧಿ. ಮಧುರ ಪ್ರೇಮದ ಅತ್ಯುನ್ನತ ಸಿದ್ಧಿ. ಭಗವಂತನಿಗೆ ತುಂಬಾ ಖುಷಿಯಾಗುವಂತ ವಿಚಾರ, ನನ್ನ ವಿರಹದಲ್ಲಿ ಯಾರು ಕಣ್ಣೀರ್ ಹಾಕ್ತಾರೋ ಅವ್ರನ್ನ ಕಂಡ್ರೆ ನನಗೆ ತುಂಬಾ ಪ್ರೀತಿ. ಅದನ್ನೇ ಹೇಳಿದೆ ಶ್ರೀಲ ಪ್ರಭುಪಾದ, ಅದನ್ನೇ ಹೇಳಿದೆ, ಕಣ್ಣೀರ್ ಹಾಕಬೇಕು, ಡ್ಯಾನ್ಸ್ ಮಾಡಬೇಕು, ಕಣ್ಣೀರ್ ಹಾಕಬೇಕು, ಕುಣಿಬೇಕು. ಇದೆರಡು ಎಜೆಂಡಾ ಇಸ್ಕಾನ್. ಇಸ್ಕಾನ್ ಸಂಸ್ಥೆ ಯಾಕೆ ಸ್ಥಾಪನೆ ಆಯಿತು? ಕೃಷ್ಣನ ವಿರಹದಲ್ಲಿ ಕಣ್ಣೀರ್ ಹಾಕಬೇಕು, ಕೃಷ್ಣನ ಕಥೆ ಕೇಳ್ತಾ ನಾಮ ಸಂಕೀರ್ತನೆ ಮಾಡ್ತಾ ಮೈ ಮರೆತು ಕುಣಿಬೇಕು. ಅದಕ್ಕೋಸ್ಕರ ಭಗವಂತ ಯೋಚನೆ ಮಾಡಿ ಈ ಭೌತಿಕ ಜಗತ್ತಿಗೆ ಬಂದಿದ್ದು. ಅವನಲ್ಲೇ ಕೂತ್ ಬಿಟ್ಟಿದ್ರೆ ನಾವು ಭಗವಂತ ಲೀಲೆಗಳನ್ನ ಹೆಂಗ್ ನೋಡ್ಬೇಕಿತ್ತು? ನೆಟ್ಫ್ಲಿಕ್ಸ್ ಅಲ್ಲಿ ಕೂತ್ ಕಡೆನೆ ಯಾವ್ದಾವ್ದೋ ದೇಶದ ಪಿಕ್ಚರ್ಗಳೆಲ್ಲ ಕಾಣಿಸೋದಲ್ಲ ಕಣ್ಮುಂದೆ, ನೆಟ್ಫ್ಲಿಕ್ಸ್ ಯೂಟ್ಯೂಬ್ ಅಲ್ಲಿ. ಆತರ ಭಗವಂತ ಲೀಲೆಗಳು ಕಾಣಿಸ್ತಿಲ್ಲ ಭೌತಿಕ ಜಗತ್ತಲ್ಲಿ. ಯಾಕಂದ್ರೆ ಅದು ಲೋಕೋತ್ತರ ಲೀಲೆಗಳು, ಅದು ಅತಿಮಾನುಷ ಲೀಲೆಗಳು, ಅದು ಪ್ರೇಮ ಲೀಲೆಗಳು. ಅದಕ್ಕೆ ಭಗವಂತ ಬಂದಿದ್ದು ಭೌತಿಕ ಜಗತ್ತಿಗೆ. ನನ್ನ ಲೀಲೆಯಲ್ಲಿ, ನನ್ನ ನಾಮ ಸಂಕೀರ್ತನದಲ್ಲಿ ಜನರು ಹುಚ್ಚೆದ್ದು ಕುಣಿಬೇಕು, ಭಗವಂತ ನಾಮ ಹಾಡಬೇಕು. ಅದಕ್ಕೆ ಭಗವಂತನ ಹಸ್ತಿನಾಪುರ ಲೀಲೆಗಳಿರ್ಬೋದು, ಮಥುರಾ ಲೀಲೆ ಇರ್ಬೋದು, ದ್ವಾರಕಾ ಲೀಲೆಗಳಿರ್ಬೋದು, ಇವೆಲ್ಲ ಔನ್ನತ್ಯ, ಹೈಯೆಸ್ಟ್ ಲೆವೆಲ್. ಆದ್ರೆ ವೃಂದಾವನದ ಲೀಲೆಗಳು ಪರಮೋನ್ನತ್ಯ. ಆ ಲೀಲೆಗಳಿಗೆ ಭಗವಂತನು ಬೆರಗಾಗ್ಬಿಡ್ತಾನೆ, ಕಣ್ಣು ಅಗಲ್ಸ್ಕೊಂಡು ನೋಡ್ತಾ ಇದ್ದಾನೆ, ಕಿವಿ ಅಗಲ್ಸ್ಕೊಂಡು ಕೇಳ್ತಾನೆ, ಮೈ ಶ್ರಿಂಕ್ ಆಗ್ಬಿಡುತ್ತೆ ಮಹಾಭಾವದಲ್ಲಿ. ಅಂದ್ರೆ ಭಗವಂತನ ಆ ಲೌಕಿಕ ಲೀಲೆಗಳನ್ನ
ಅರೇಂಜ್ ಮಾಡಕ್ಕೆ ಕೃಷ್ಣ ಸಾಕ್ಷಾತ್ ಗೋಲಕವನ್ನೇ ಇಲ್ಲಿ ತಗೊಂಬಂದಿದ್ದು. ತನ್ನ ಭಕ್ತ ಗಣವನ್ನೇ ಇಲ್ಲಿ ತಗೊಂಬಂದ ಕೃಷ್ಣ. ತನ್ನ ಧಾಮವನ್ನೇ ಕರ್ಕೊಂಡ್ ಬರ್ತಾನೆ, ತನ್ನ ಪರಿಕರಗಳನ್ನ, ಪರಿವಾರ ಎಲ್ಲಾರನ್ನೂ ಕರ್ಕೊಂಡ್ ಬರ್ತಾನೆ ಈ ಅಲೌಕಿಕ ಲೀಲೆಗಳನ್ನ ಇಲ್ಲಿ ಪ್ರಕಟಪಡಿಸೋಕೋಸ್ಕರ. ಭಗವಂತ ವೃಂದಾವನದಲ್ಲಿ ಮಾಡಿದ್ದು ಯಾವುದು ಸಾಮಾನ್ಯ ಮನುಷ್ಯ ಮಾಡುವಂತ ಲೀಲೆಗಳಲ್ಲ ಅದು. ಅದರಿಂದ ನಾವು ಹೊರಗೆ ಬರ್ಬೇಕು. ಅತಿಮಾನುಷ ಅದು. ಭಗವಾನ್ ಅತಿಮರ್ತ್ಯಾನಿ ಗೂಢ ಕಪಟ ಮಾನುಷ. ಯಾರಿಗೂ ಅರ್ಥ ಆಗ್ಲಿಲ್ಲ ಕೃಷ್ಣ ಲೀಲೆಗಳು, ಆದ್ರೆ ಎಂಜಾಯ್ ಮಾಡಿದ್ರು. ಕೃಷ್ಣ ಏನ್ ಮಾಡ್ತಾನೆ ಅದು ಎಂಜಾಯ್ ಮಾಡ್ತಾ ಇದ್ರು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರಿಗಿಂತ ಬೇಗ ಎದ್ದು ಬೆಳಿಗ್ಗೆ ಹೋಗಿ ಆ ಕಟ್ಟಾಕಿರೋ ಗೋಶಾಲೆಗೆ ಹೋಗಿ ಅಲ್ಲಿರೋ ಕರುಗಳನ್ನೆಲ್ಲ ಬಿಟ್ಬಿಡ್ತಾ ಇದ್ದ. ಅವ್ರ ತಾಯಂದ್ರ ಹತ್ರ ಹೋಗ್ಬಿಡ್ತಾ ಇದ್ವು ಕರುಗಳು. ಇನ್ನೇನು ಅವ್ರು ಬೆಳಿಗ್ಗೆ ಎದ್ದು ಹಾಲು ಕರಿಯಕಂತ ಬರೋಷ್ಟರಲ್ಲಿ ಕೆತ್ತದಲ್ಲಿರೋ ಹಾಲೆಲ್ಲ ಖಾಲಿ, ಕರುಗಳೆಲ್ಲ ಕುಡಿದು ಖಾಲಿ ಮಾಡ್ಬಿಡ್ತಾ ಇದ್ವು. ಕೋಪದಲ್ಲಿ ಬರ್ತಾ ಇದ್ರು, ಇದೆಲ್ಲ ಕಿತಾಪತಿ ಒಂದೇ, ಕೃಷ್ಣಂದೆ, ಕಳ್ಳಂದೆ ಅಂತ ಬರೋರು ಅಟ್ಟಿಸ್ಕೊಂಡ್ ಬರ್ತಾ ಇದ್ರು ಅವ್ರ ಅಮ್ಮನ ಹತ್ರ ಕಂಪ್ಲೇಂಟ್ ಕೊಡೋದಕ್ಕೆ. ಅದ್ ಕೋಪದಲ್ಲೆಲ್ಲ ಬರ್ತಾ ಇದ್ದು, ಪ್ರೇಮದಲ್ಲಿ ಬರ್ತಾ ಇದ್ರು. ಪ್ರೇಮ ಜಾಸ್ತಿ ಇದ್ದಾಗಲೂ ಕೋಪ ಇರುತ್ತೆ. ಎಲ್ಲಿ ಪ್ರೇಮ ಅತಿಯಾಗಿರುತ್ತೆ ಅಲ್ಲಿ ಅತಿ ಕೋಪ ಇರುತ್ತೆ. ಅದು ವಿಶೇಷವಾಗಿ ಭಗವಂತನಿಗೆ ಇಷ್ಟ ಕೊಡುವಂಥದ್ದು ಪ್ರಣಯ ಕೋಪ. ರಾಧಾರಾಣಿ ಬೇಕಂತ ಮುನ್ಸ್ಕೋತಾ ಇದ್ಲು, ಕೋಪ ಬರ್ತಾ ಇತ್ತು ಅವಳಿಗೆ, ಮುನ್ಸ್ಕೊಂಡ್ಬಿಡ್ತಾ ಇದ್ಲು. ಕೃಷ್ಣ ಸಮಾಧಾನ ಮಾಡ್ತಾ ಇದ್ದ. ಇದು ಅಲೌಕಿಕ ಲೋಕೋತ್ತರ. ಸಾಮಾನ್ಯ ಭೌತಿಕ ಜಗತ್ತಲ್ಲಿ ಗಂಡ ಹೆಂಡತಿ ಲವರ್ಸ್ ಮಾಡೋ ಪ್ರೀತಿ ತರ ಅಲ್ಲ ಅದು. ಅದು ಅಲೌಕಿಕ. ಯಾರಿಗೆ ಭಗವಂತನ ಅಥವಾ ರಾಧಾರಾಣಿಯ ಕೃಪೆ ಇರುತ್ತೆ ಅವರಲ್ಲಿ ಅಷ್ಟೇ ಅದು ಪ್ರಕಟ ಆಗುತ್ತೆ. ಭಗವಂತ ಪ್ರತಿಯೊಂದು ಸಂಬಂಧವನ್ನೂ ಭಗವಂತನಿಗೆ ಸಂಯೋಜಿಸಿ ನೋಡ್ತಾನೆ. ಶುದ್ಧ ಭಕ್ತ ಯಾವುದೇ ಸಂಬಂಧವನ್ನು ಭಗವಂತನಿಗೆ ಜೋಡಿಸ್ಬಿಡ್ತಾನೆ. ಓ, ನನಗೆ ಕೃಷ್ಣ ಕೊಟ್ಟಿದ್ದ ಗಿಫ್ಟ್ ಇದು ನನಗೆ ಕೃಷ್ಣ ಕೊಟ್ಟಿದ್ದ ವರ, ಅದು ಕೃಷ್ಣ ಕೊಟ್ಟಿದ್ದ ಅನುಗ್ರಹ. ದುಃಖನೂ ಕೂಡ ಕೃಷ್ಣನಿಗೆ ಹೋಲಿಸಿ ನೋಡ್ತಾನೆ, ಕೃಷ್ಣನಿಗೆ ಸಮರ್ಪಿಸಿ ನೋಡ್ತಾನೆ. ಓ, ದುಃಖ ಬಂದಿದ್ರಿಂದ ನಾನು ಉದ್ಧಾರ ಆಗ್ತಾ ಇದ್ದೀನಿ. ದುಃಖ ಕೊಟ್ಟಿದ್ದು ಕೂಡ ಕೃಷ್ಣನ ಪರಮ ಅನುಗ್ರಹ. ಪ್ರಸಾದೆ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಓಕೆ, ಪರಿಶುದ್ಧ ಭಕ್ತಿ ಸೇವೆ ಅಂದ್ರೆ ಇದೆ. ಇದು ಗೊತ್ತಿರಲಿಲ್ಲ ನಮ್ಗೆ. ಭಕ್ತಿ ಅಂದ್ರೆ ಭಕ್ತಿ, ಎಲ್ಲಾ ಭಕ್ತಿ ಒಂದೇ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಅದಲ್ಲ. ಒಂದು ರೇಷ್ಮೆ ಗೂಡಲ್ಲೇ ರೇಷ್ಮೆಲೆ ಎಷ್ಟು ತರ ಕ್ವಾಲಿಟಿ ಇದೆ ಅಲ್ವಾ. ಒಂದು ರೇಷ್ಮೆ ಸೀರೆ 5,000, 10,000, 50,000, 1,00,000, 5,00,000, 10,00,000 ಇರೋದಿಲ್ವಾ? ಅದರಲ್ಲಿ ವ್ಯತ್ಯಾಸ ಇರೋದಿಲ್ವಾ? ಬಟ್ ಪರಮ ಔನ್ನತ್ಯ ಯಾವುದು, ಹೈಯೆಸ್ಟ್ ಯಾವುದು, ಎಲ್ಲದಕ್ಕಿಂತ ಶ್ರೇಷ್ಠವಾದ ರಸ ಯಾವುದು? ಯಾವ ರಸಕ್ಕೆ ಭಗವಂತನು ಹಾತೊರಿತಾನೆ, ಯಾವ ರಸಕ್ಕೆ ಭಗವಂತನು ಸೋತೋಗ್ತಾನೆ, ಯಾವ ರಸಕ್ಕೆ ಭಗವಂತನ ಕಣ್ಣಲ್ಲಿ ಕಣ್ಣೀರು ಬರುತ್ತೆ, ಯಾವ ರಸವನ್ನ ತಾನೂ ಆಸ್ವಾದನೆ ಮಾಡ್ಬೇಕು ಅಂತ ಆಸೆ ಪಡ್ತಾನೆ, ಯಾವ ರಸವನ್ನ ಆಸ್ವಾದನೆ ಮಾಡಕ್ಕೆ ರಾಧಾರಾಣಿ ಭಾವವನ್ನೇ ಸ್ವೀಕಾರ ಮಾಡ್ತಾನೆ, ಆ ರಸವೇ ಹೈಯೆಸ್ಟ್ ಮಾಧುರ್ಯ ರಸ. ಆ ರಸ ತುಂಬಬೇಕು ಹೃದಯದಲ್ಲಿ. ಎಲ್ರೂ ಮಾಡ್ತಾರೆ ಭಕ್ತಿ ಅಂತ ನಾವು ಮಾಡ್ತೀವಲ್ಲ. ಅದಕ್ಕೆ ಹೇಳು, ನಾವು ಎಲ್ಲಿವರೆಗೂ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ನಾವು ಶ್ರವಣ ಮಾಡೋದಿಲ್ವೋ ನಮ್ಗೆ ಪ್ರೇಮ ಅಂದ್ರೆ ಅರ್ಥನೇ ಆಗೋದಿಲ್ಲ. ನಾವು ಅನ್ಕೊಂಡಿದ್ ಭಕ್ತಿ ಏನು? ಸಂಕಷ್ಟಿ ಬಂದಾಗ ಗಣೇಶ ದೇವಸ್ಥಾನಕ್ಕೆ ಹೋಗ್ಬೇಕು, ಶಿವರಾತ್ರಿ ಬಂದ್ರೆ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕು, ದುರ್ಗಾ ಪೂಜೆ ಬಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ಇಷ್ಟೇ ನಮ್ಗೆ ಗೊತ್ತಿದ್ದು. ಹೊಸ ಗಾಡಿ ತಗೊಂಡ್ರೆ ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು, ಬೂದು ಗುಂಬಳಕಾಯಿ ಹೊಡಿಬೇಕು, ಈಡ್ಗಾಯಿ ಹೊಡಿಬೇಕು. ಇದಿಷ್ಟೇ ನಮ್ಗೆ ಗೊತ್ತಿದ್ದು. ಯಾಕಂದ್ರೆ ನಮ್ಗೆ ಜೀವನದಲ್ಲಿ ಗುರಿ ಏನಂತ ಗೊತ್ತಿರಲಿಲ್ಲ ಅಲ್ವಾ. ಅದಕ್ಕೆ ಯಾವಾಗ್ಲೂ ನಾವು ಹಂಬಲ್ ಅಂದ್ರೆ ನನಗೆ ಏನು ಗೊತ್ತಿಲ್ಲ, ಇನ್ನು ತಿಳ್ಕೊಳ್ಳೋಕೆ ತುಂಬಾ ವಿಚಾರ ಇದೆ, ಒಂದೊಂದೇ ನಾವು ಕರೆಕ್ಟ್ ಮಾಡ್ಕೊಂಡು ಈ ಲೆವೆಲ್ಗೆ ಬರ್ಬೇಕು. ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನಿಗೆ ಪ್ರೇಮ ಸೇವೆ ಮಾಡ್ಬೇಕು ಅನ್ನೋ ಹಂತಕ್ಕೆ ಬರ್ಬೇಕು. ಅದಕ್ಕೆ ಸಹಾಯ ಮಾಡ್ಬೇಕು, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು. ಜೀವದಯ, ಒಂದೊಂದೇ ಹೆಜ್ಜೆನ ಅವ್ರನ್ನ ಮೇಲಕ್ಕೆ ಕರ್ಕೊಂಡು ಬರ್ಬೇಕು. ಈ ಹಂತಕ್ಕೆ ಬರೋ ತನಕ ಮಹಾಪ್ರಭು ನಮಸ್ತೆ
ಮಹಾಪ್ರಭು ಕೃಪೆ ಸಿಕ್ಲಿಲ್ಲ ಅಂದ್ರೆ ನಮಗೆ ಪ್ರೇಮ ಸೇವೆ ಮಾಡಕ್ಕೆ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ, ನಮ್ಗೆ ಗೊತ್ತೂ ಆಗೋದಿಲ್ಲ ಯಾವ್ದು ಪ್ರೇಮ ಸೇವೆ ಅಂತ. ಈ ಭಾವ, ಅದಕ್ಕೆ ನಾವು ಜಗನ್ನಾಥ್ ಪುರಿ ಹೋದಾಗ ಗಂಭೀರ ಆಗಿ ಹೋಗ್ತೀವಲ್ಲ, ಅಲ್ಲಿ ಮಹಾಪ್ರಭು ತಮ್ಮ ಜೀವನದ ಕೊನೆಯ ಲೀಲೆಗಳನ್ನ, ಅಂತ್ಯ ಲೀಲೆಯನ್ನ 18 ವರ್ಷ ಅಲ್ಲಿ ಕಳೆದ್ರು. ಪ್ರತಿ ರಾತ್ರಿ ಅಳ್ತಾ ಇದ್ರು, ಕೊಳೋ ಅಂತ ಅಳ್ತಾ ಇದ್ರು. ಯಾಕೆ ಅಳ್ತಾ ಇದ್ರು? ಅವ್ರಿಗೇನೋ ಸಂಕಟ ನೋವು ಅಲ್ಲ, ಕೃಷ್ಣನ ವಿರಹದಲ್ಲಿ ಅಳ್ತಾ ಇದ್ರು. ಯಾಕಂದ್ರೆ ರಾಧಾರಾಣಿ ಅಲ್ಲ ಅವರು. ತೋಟ ಗೋಪಿನಾಥ ಅಂತ ಇದೆ ಇಲ್ಲಿ, ಅಲ್ಲಿಂದ ಒಂದ್ ಸ್ವಲ್ಪ ದೂರದಲ್ಲಿ. ಅವರು ತಮ್ಮ 48ನೇ ವಯಸ್ಸಲ್ಲಿ ಲೀಲೆಯನ್ನ ಸಮಾಪ್ತಿ ಮಾಡಿದ್ರು. ಈಗಲೂ ಅಲ್ಲಿ ಹೋದಾಗ ಕೃಷ್ಣ ಕೂತಿದ್ದೇನೆ, ಕೃಷ್ಣ, ಅದೊಂದು ಲೀಲೆ. ಗದಾಧರ್ ಪಂಡಿತ್ ಅವರಿಗೆ ದರ್ಶನ ಕೊಟ್ಟಿದ್ದು ಆ ರೀತಿ ಕೃಷ್ಣ. ಆ ಕೃಷ್ಣನ ತೊಡೆ ಮಂಡಿ ಜಾಗದಲ್ಲಿ ಒಂದು ಕ್ರ್ಯಾಕ್ ಇದೆ, ಅಲ್ಲಿ ಲೀನ ಆಗ್ತಾರೆ ಮಹಾಪ್ರಭು. ಅದನ್ನು ಪ್ರತ್ಯಕ್ಷದರ್ಶಿಗಳು ನೋಡಿದಂತ ಸಾಕ್ಷಿ ಭಕ್ತರು ಹೇಳ್ತಾರೆ, ಮಹಾಪ್ರಭು ಒಳಗೆ ಹೋದವ್ರು ಮತ್ತೆ ಬರಲಿಲ್ಲ, ಅವರು ಆ ದೇಹದಲ್ಲಿ ಅವರು ವಿಲೀನ ಆದ್ರು ಅಂತ. ವಿರಹದಲ್ಲಿ, ವಿರಹ ಇದೆ ನೋಡಿ, ಭಗವಂತ ಇಲ್ಲಾಂದ್ರೆ ಬದುಕಕ್ ಸಾಧ್ಯ ಇಲ್ಲ ಅಂತ. ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ, ಅಷ್ಟು ಪ್ರೇಮ ಇರುತ್ತೆ. ನಾವು ಅದನ್ನ ಸ್ವಲ್ಪ ನಾವು ಇಮ್ಯಾಜಿನ್ ಮಾಡ್ಬೇಕು. ಕೃಷ್ಣ ಹಾಗಾದ್ರೆ ಎಂತ ಪರ್ಸನಾಲಿಟಿ ಇರ್ಬೋದು ಕೃಷ್ಣಂದು. ಅವನ ಬಿಟ್ಟು ಒಂದು ಕ್ಷಣ ಇರಕ್ ಆಗೋದಿಲ್ಲ ಅಂದ್ರೆ, ಈಗ ಕೃಷ್ಣನು ಬಯಸಿದ ಅದನ್ನೇ ಅಲ್ವಾ. ನನ್ನಲ್ಲಿ ಏನಂತ ಸ್ಪೆಷಲ್ ಗುಣ ಇದೆ, ಕ್ಯಾರೆಕ್ಟರ್ ಇದೆ, ಎಲ್ರು ನನಗೆ ಆಕರ್ಷಿತರಾಗ್ತಾರಲ್ಲ, ನನ್ ಪಡಿಬೇಕು, ನನ್ ಗಂಡನಾಗ್ ಪಡಿಬೇಕು, ನನ್ನನ್ನ ಮುದ್ದು ಮಾಡ್ಬೇಕು, ನನ್ನ ಪ್ರೀತಿ ಮಾಡ್ಬೇಕು ಅಂತ ಆಸೆ ಪಡ್ತಾರಲ್ಲ, ಅಂತ ಗುಣ ನನ್ನಲ್ಲಿ ಏನಿದೆ ಅಂತ ಭಗವಂತನು ಅದನ್ನ ಆಸ್ವಾದಿಸ್ಬೇಕು ನೋಡಿ. ಅವನ ವ್ಯಕ್ತಿತ್ವ, ಭಗವಂತನ ವ್ಯಕ್ತಿತ್ವ ಭಗವಂತನು ಆಸ್ವಾದನೆ ಮಾಡ್ಬೇಕು. ಈಗ ಯಾರೋ ಒಬ್ಬ ಫಿಲ್ಮ್ ಸ್ಟಾರು ಒಂದೊಂದು ಫಿಲಮ್ ಅಲ್ಲಿ ಸೂಪರ್ ಹಿಟ್ ಆಗ್ಬಿಡುತ್ತೆ, ಜನ ಮುಗಿ ಬೀಳ್ತಾರೆ, ಇಲ್ಲ ನಾನು ಅವ್ನು ನೋಡ್ಬೇಕು, ನಾನು ನೋಡ್ಬೇಕು, ಅವನ್ನ ಮುಟ್ಬೇಕು, ಒಂದು ಆಟೋಗ್ರಾಫ್ ತಗೋಬೇಕು. ಏನಿದೆ ಒಂದು ಪರ್ಸನಾಲಿಟಿ, ಎಲ್ರು ಇದ್ದಂಗೆ ಇರ್ತಾರೆ. ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತೀನಿ, ಯಾವ್ದೋ ಒಬ್ಬ ಫಿಲ್ಮ್ ಸ್ಟಾರ್ಗಿಂತನೂ ಹ್ಯಾಂಡ್ಸಮ್ ಆಗಿ ಸ್ಮಾರ್ಟ್ ಆಗಿರೋ ಹುಡುಗರು ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ ನಮ್ಮ ಜೊತೆ. ಯಾವ ಹೀರೋಗಿಂತ ಕಮ್ಮಿ ಇಲ್ಲ, ಆ ತರ ಇದ್ದಾರೆ. ಬಟ್ ಈ ಹುಡುಗರು ಹೋದ್ರೆ ಯಾರು ಜನ ಮುಗಿ ಬೀಳೋದಿಲ್ಲ. ಬಟ್ ಆ ಫಿಲ್ಮ್ ಸ್ಟಾರ್ ಹತ್ರ ಏನಿದೆ ಅಂತದ್ದು? ಒಬ್ಬ ಭೌತಿಕ ವ್ಯಕ್ತಿಗೇನೆ ನಾವ್ ಇಷ್ಟೊಂದು ರೆಸ್ಪೆಕ್ಟ್, ಇಷ್ಟೊಂದು ಪ್ರೀತಿ, ಅವನಿಗೋಸ್ಕರ ಅಳ್ತಾರೆ. ಕೃಷ್ಣನಲ್ಲಿ ಅಂತ ಪರ್ಸನಾಲಿಟಿ ಏನಿದೆ? ಏನು ಬೇಡ ನನಗೆ, ಮನೆ ಮಠ ಗಂಡ ಹೆಂಡತಿ ಮಕ್ಳು ಏನು ಬೇಡ ನನಗೆ, ನಿನ್ನ ನಿನ್ನ ಪಾದ ದರ್ಶನ ಒಂದ್ ಸಾಕು ಅಂತ ಬರ್ತಾರಲ್ಲ, ಅಂತದ್ ಏನಿದೆ ಕೃಷ್ಣನಲ್ಲಿ ಆಕರ್ಷಿತ ಗುಣ? ಯಾಕೆ ಅಳಬೇಕು ಮತ್ತೆ? ಅಂತ ವ್ಯಕ್ತಿತ್ವ ನಾವು ಅರ್ಥ ಮಾಡ್ಕೋಬೇಕಲ್ವಾ. ಹೇಗಿರ್ಬೋದು ಕೃಷ್ಣ? ಕಣ್ಮುಚ್ಕೊಂಡು ನಾವು ಯೋಚನೆ ಮಾಡ್ಬೇಕು, ಹಂಗಂದ್ರೆ ಹೆಂಗಿರ್ಬೋದು ಕೃಷ್ಣ? ಅವನ್ ಬಿಟ್ಟು ನಾವು ಒಂದು ಕ್ಷಣ ಇರಕ್ ಆಗಲ್ಲ. ಮಹಾಪ್ರಭು ಮೂರ್ಛೆ ಹೋಗ್ಬಿಡ್ತಾ ಇದ್ರು, ಬಿಸಿ ಆಗದೆ. ವಿರಹ ವೇದನೆ ಅಂತ ಹೇಳ್ತಾರಲ್ಲ, ಆ ವಿರಹ ವೇದನೆ ಎಷ್ಟಿರ್ತಾ ಇತ್ತು ಅಂದ್ರೆ, ಬಿಸಿ ಆಗದೆ ಒಂದ್ಸಲ ಅವರು ಸಮುದ್ರಕ್ಕೆ ಹಾರ್ಬಿಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು, ಸಾಕ್ಷಾತ್ ಕೃಷ್ಣ, ರಾಧಾ ಕೃಷ್ಣ, ವಿರಹ ಭಾವದಲ್ಲಿ ಆಗದೆ ಸಮುದ್ರಕ್ಕೆ ಹಾರ್ಬಿಡ್ತಾರೆ. ಅಲ್ಲಿಂದ ಎಷ್ಟೋ ದೂರದಲ್ಲಿ ಬೆಸ್ತರು ಕೈಗೆ ಸಿಗುತ್ತೆ ಇದೊಂದು ದೇಹ. ಅವ್ರು ನೋಡಿ ಆಶ್ಚರ್ಯ ಪಟ್ಬಿಡ್ತಾರೆ ಬೆಸ್ತರು, ಇದೇನ್ ವಿಚಿತ್ರವಾಗಿದೆಯಲ್ಲ, ಇದೇನ್ ಭೂತನ ಪ್ರೇತನ ಅಂತ ಆಶ್ಚರ್ಯಪಟ್ಟು. ಯಾಕಂದ್ರೆ ಕೈ ಕಾಲೆಲ್ಲ ಎಕ್ಸ್ಪ್ಯಾಂಡ್ ಆಗ್ಬಿಟ್ಟಿರುತ್ತೆ, ದೇಹದ ಮೂಳೆಗಳು ದೇಹದಲ್ಲಿ ಇರೋದಿಲ್ಲ ಅಷ್ಟು. ಅದೊಂದು ಸಾತ್ವಿಕ ವಿಕಾರ ಅದು, ವಿರಹ ವೇದನೆ. ಅದಕ್ಕೆ ನಾವು ನಾವು ಆ ಭಾವ ನಾವು ವ್ಯಕ್ತಪಡಿಸಕ್ ಆಗೋದಿಲ್ಲ, ಅರ್ಥ ಆದ್ರೂ ಮಾಡ್ಕೋಬೇಕು, ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಮತ್ತೆ ರಾಧಾರಾಣಿ ಹೇಗಿರ್ಬೋದು? ವೃಂದಾವನದಲ್ಲಿ ಹೇಗಿರ್ಬೋದು? 100 ವರ್ಷ ಭಗವಂತನ ಅವತಾರ ಸಮಾಪ್ತಿ ಆಗೋ ಸಮಯದವರೆಗೂ ಕೃಷ್ಣ ದರ್ಶನ ಕಾಣ್ಲೇ ಇಲ್ವಲ್ಲ. ಸಣ್ಣ ಹುಡುಗರಲ್ಲಿದ್ದಾಗ ನೋಡಿದ್ದು ಕೃಷ್ಣನ, 11-12 ವರ್ಷ ಇರುವಾಗ ವೃಂದಾವನದಲ್ಲಿ. ಅಲ್ಲಿಂದ ಆಚೆ ಹೋದ್ಮೇಲೆ ರಾಧಾರಾಣಿ ದರ್ಶನನೇ ಮಾಡಿಲ್ಲ ಕೃಷ್ಣನ. ಪ್ರತಿ ಕ್ಷಣ ಹೆಂಗಿರ್ಬೋದು ಹಾಗಾದ್ರೆ ರಾಧಾರಾಣಿ? ಎಷ್ಟು ಹತ್ತಿರ್ಬೋದು, ಎಷ್ಟು ನೊಂದಿರ್ಬೋದು ಜೀವನದಲ್ಲಿ. ಆ ನೋವು ಭಗವಂತನಿಗೆ ಪ್ರೇಮ, ವಿರಹ ಪ್ರೇಮ, ಮಹಾಭಾವ. ಒದ್ದಾಡ್ತಾ ಇದ್ದು ಕೃಷ್ಣ ಇಲ್ಲ ಅಂತ. ಸುಮ್ನೆ ನಾವು ಇದು ಕತೆ ಅಂತ ಅನ್ಸ್ಬಿಡ್ಬಾರ್ದು.
ಪಿಕ್ಚರ್ಗಳಲ್ಲಿ ನೋಡಿದೀವಿ, ಹಾ ಅಲ್ಲ, ಕತೆ ಅಲ್ಲ ಇದು. ಆ ಭಾವ ನಮ್ಮಲ್ಲಿ ಪ್ರಕಟ ಆಗ್ಬೇಕು. ಪಿಕ್ಚರ್ ಮಾಡೋರಿಗೆ, ಪಿಕ್ಚರ್ ಮಾಡೋರಲ್ಲೂ ಪ್ರೀತಿ ಇರೋದಿಲ್ಲ, ಸುಮ್ಮನೆ ದುಡ್ಡು ಕೊಡ್ತಾರೆ ಅಂತ ಮಾಡ್ತಾರೆ ಅಷ್ಟೇನೆ. ಅದನ್ನ ನೋಡಿ ನಾವು ಎಕ್ಸೈಟ್ ಆಗ್ಬಿಡ್ತೀವಿ. ಅದಲ್ಲ, ಇಲ್ಲಿ ಯಾರಲ್ಲಿ ಪ್ರೇಮ ಇದೆಯೋ ಅವರಷ್ಟೇ ಪ್ರೇಮ ಕೊಡಕ್ ಸಾಧ್ಯ. ಸುಮ್ಮನೆ ಗ್ಲಿಸರಿನ್ ಹಾಕೊಂಡು ಹತ್ಬಿಟ್ಟು ನಾಟಕ ಮಾಡಿದೆ ಅಂತ ಅಲ್ಲ, ನಾಟಕ ಅಲ್ಲ ಇದು. ಮಹಾಭಾವ ಅದು ರಾಧಾರಾಣಿ ಮಾತ್ರ ವ್ಯಕ್ತಪಡಿಸೋಕ್ ಸಾಧ್ಯ. ಆ ಭಾವ ಎಲ್ರಲ್ಲೂ ಉದಯ ಆಗ್ಬೇಕು. ಕೃಷ್ಣ ಅಂದ್ರೆ ಏನು ಅನ್ನೋದು ಫಸ್ಟ್ ನಮ್ಗೆ ಒಳಗಿಂದ ಅರ್ಥ ಆಗ್ಬೇಕು. ಕೃಷ್ಣನ್ ಯಾಕೆ ಅಷ್ಟು ಪ್ರೀತಿ ಮಾಡ್ತಾ ಇದ್ರು ವ್ರಜವಾಸಿಗಳು? ವ್ರಜವಾಸಿಗಳು ಬಿಡ್ರಿ, ಹಸು ದನ ಕರುಗಳು ಪ್ರೀತಿ ಮಾಡ್ತಾ ಇದ್ರು ಕೃಷ್ಣನ. ಪ್ರಾಣಿ ಪಕ್ಷಿಗಳು ಪ್ರೀತಿ ಮಾಡ್ತಾ ಇದ್ರು. ಚೈತನ್ಯ ಮಹಾಪ್ರಭು ಉತ್ತರ ಭಾರತ ಪ್ರವಾಸಕ್ಕೆ ಹೋಗಿದ್ದಾಗ, ಹೋಗ್ಬೇಕಾದ್ರೆ ಜಾರ್ಖಂಡ್ ಅಲ್ಲಿ ದೊಡ್ಡ ಕಾಡೋದು, ಅಲ್ಲಿ ಹುಲಿ ಜಿಂಕೆಗಳು ತಬ್ಕೊಂಡು ನೃತ್ಯ ಮಾಡ್ತಾ ಇದ್ರು ಹರೇ ಕೃಷ್ಣ ಮಂತ್ರ ಕೇಳ್ತಾ. ಆಶ್ಚರ್ಯ ಏನ್ ಪಡೋ ಅವಶ್ಯಕತೆ ಇಲ್ಲ, ಸಾಕ್ಷಾತ್ ಭಗವಂತ ಏನ್ ಬೇಕಾದ್ರೂ ಮಾಡ್ಬೋದು. ಹುಲಿ ಜಿಂಕೆಗಳು ವೈಮನಸ್ಯವನ್ನು ಮರೆತು, ಪ್ರೀತಿಯನ್ನು ಮರೆತು ಕುಣಿದಾಡ್ತಾ ಇದ್ವು. ಹೆಬ್ಬಾವುಗಳು ಹೆಡೆ ಆಡಿಸ್ತಾ ಕುಣಿತಾ ಇದ್ವು ಹರೇ ಕೃಷ್ಣ ಮಹಾಮಂತ್ರ ಕೇಳ್ತಾ. ಕಲಿಯುಗ ಬರ್ತಾ ಬರ್ತಾ ಎಷ್ಟು ಕೆಟ್ಟದಾಗುತ್ತೆ, ಅದ್ರ ಪ್ರಭಾವ ಎಷ್ಟು ವರ್ಷ ಆಗುತ್ತೆ ಅಂದ್ರೆ ಕಲ್ಲಾಗ್ಬಿಡ್ತೀವಿ ನಾವು. ಭಾವ ಅನ್ನೋದೇ ಪ್ರಕಟ ಆಗೋದಿಲ್ಲ ಯಾರಿಗೂ, ಭಾವ ಅನ್ನೋದೇ ಇರೋದಿಲ್ಲ. ಮೋಸ, ಹಿಪಾಕ್ರಸಿ. ಏನಾದ್ರೂ ನಾವು ನಮ್ಮ ಅಸ್ತಿತ್ವ, ಇವತ್ತು ನಾವು ಭೌತಿಕ ಜಗತ್ತಲ್ಲಿ ನಾವು ಮನುಷ್ಯನಾಗಿ ಬಂದಿದ್ದೀವಿ ಅನ್ನೋದೇನಾದ್ರೂ ನಮಗೆ ಖಾತ್ರಿ ಆಗಿದೆ ಅಂದ್ರೆ, ನಾವು ಮನುಷ್ಯ ಅಂತ ನಾವು ಖಾತ್ರಿ ಆಗಿದೆ ಅಂದ್ರೆ, ಕಿಂಚಿತಾದ್ರೂ ನಾವು ಭಗವಂತನ ಸೇವೆ ಮಾಡ್ಬೇಕು, ಮನುಷ್ಯ ಅಂತ ಅನ್ಸ್ಕೊಂಡು. ಪ್ರಾಣಿಗಳಲ್ಲ, ಪ್ರಾಣಿಗಳು ಕೂಡ ಮೈಮರೆತು ನೃತ್ಯ ಮಾಡ್ತಾ ಇದ್ರು. ಅದಕ್ಕೆ ಈ ಮಾಧುರ್ಯ ರಸ ಇದೆಯಲ್ಲ, ಈ ಮಾಧುರ್ಯ ರಸ ಲೋಕೋತ್ತರ ರಸ. ಲೋಕೋತ್ತರ, ಲೋಕೋತ್ತರ ಅಂದ್ರೆ ಈ ಭೂಲೋಕದ ರಸ ಅಲ್ಲ ಇದು, ಗೋಲೋಕದ ರಸ ಅದು. ಆ ಗೋಲೋಕದ ರಸನೆ ನಾಮರೂಪದಲ್ಲಿ ಬಂದಿರೋದು. ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ. ಆ ಗೋಲೋಕದ ರಸನೆ ಹರೇ ಕೃಷ್ಣ ಮಹಾಮಂತ್ರ. ಅದು ಸಾಮಾನ್ಯ ಅಕ್ಷರಗಳಲ್ಲ, ಯಾರ ಲಾಭ ಹಾ ಹಾ ಅಲ್ಲ, ಅದು ಗೋಲೋಕ, ಲೋಕೋತ್ತರ. ಮೊದಲು ನಾವು ಅರ್ಥ ಮಾಡ್ಕೋಬೇಕು, ಕೃಷ್ಣ ಅಂದ್ರೆ ಯಾರು, ಯಾಕೆ ಈ ಸಂಸ್ಥೆ ಹುಟ್ಟಾಕ್ಬೇಕಾಗಿತ್ತು. ಇದಿಲ್ಲ ಅಂದ್ರೆ ಜನಗಳು ಯಾವ ತರ ಪ್ರೀತಿ ಮಾಡ್ತಾ ಇದ್ರು. ನಾನು ಹೇಳ್ದಲ್ಲ ಆಗ್ಲೇ, ಸಂಕಷ್ಟ ಬಂದ್ರೆ ಗಣಪತಿ ದೇವಸ್ಥಾನ, ಇನ್ನೂ ಎಷ್ಟೆಷ್ಟಿದೆ ಗೊತ್ತಿಲ್ಲ, ಸಾಕಾಗ್ತಲ್ಲ, 7 ದಿನ ಸಾಕಾಗಲ್ಲ ಜನಗಳಿಗೆ. 108 ದೇವತೆಗಳಿದೆ. ಹಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದೀವಿ, ಜೀವನ ವ್ಯರ್ಥ ಮಾಡ್ಬಿಡ್ತಾ ಇದೀವಿ ನಾವು. ಅದಕ್ಕೆ ಹೇಳಿದ್ವಿ, ಮಹಾಪ್ರಭು ಅಂತ್ಯಲೀಲ ಕೇಳಿದ್ರೆ ಎಂಥವ್ರಿಗೂ ಕಣ್ಣೀರ್ ಬರುತ್ತೆ, ಎಂತ ಕ್ರೂರಿಗೂ ಕಣ್ಣೀರ್ ಬರುತ್ತೆ. ಇದಕ್ಕೆ ಇದೆಲ್ಲ ತಿಳ್ಕೊಂಡು ನಾವು ಶ್ರವಣ ಮಾಡ್ಬೇಕು, ಓದ್ಬೇಕು, ಆಮೇಲೆ ನಾವು ಯಾತ್ರೆ ಮಾಡ್ಬೇಕು. ಹೆಂಗಿರುತ್ತೆ ಅವಾಗ? ನಾವು ಫಸ್ಟ್ ಟೈಮ್ ಯಾತ್ರೆ ಮಾಡಿದಾಗ, ವೃಂದಾವನ ಯಾತ್ರೆ, ಮಾಯಾಪುರ ಯಾತ್ರೆ ಮಾಡಿದಾಗ ಏನ್ ಗೊತ್ತಿರ್ಲಿಲ್ಲ ನಮ್ಗೆ. ಏನೋ ಸ್ವಲ್ಪ ಸ್ವಲ್ಪ ಅಲ್ಲದೆ ಅಷ್ಟೇ ಕಿವಿಗೆ ಬಿದ್ದಿದ್ದು ಅಷ್ಟೇನೆ. ಅದ್ ತಿಳ್ಕೊಂಡ್ಮೇಲೆ ಹೋದಾಗ ಏನಾಗುತ್ತೆ, ರೋಮಾಂಚನ ಆಗುತ್ತೆ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಭಗವಂತ ಲೀಲೆ ಮಾಡ್ತಾ ಇದ್ದ ಜಾಗ ಇದು ಅಂತ ಎಲ್ಲೋ ಒಂದ್ ಕಡೆ ಅದು ಒಳಗೆ ಜಾಗೃತಿ ಆಗುತ್ತೆ. ಪಾಪ, ನಮ್ಮಲ್ಲಿ ಇರುವಂತ ಪಾಪಗಳು ಅದನ್ನ ಎಂಜಾಯ್ ಮಾಡಕ್ ಬಿಡ್ತಾ ಇಲ್ಲ ಅಷ್ಟೇನೆ, ಅಲ್ವಾ? ನೋಡಿ, ಒಬ್ಬ ಭೌತಿಕ ಶ್ರೀಮಂತನಿಗೆ ಕೋಟ್ಯಾಂತರ ಆಸ್ತಿ ಇರ್ಬೋದು, ಎಷ್ಟು ತಿಂದ್ರು ಮುಗಿದಿರೋಷ್ಟು ಆಸ್ತಿ ಇರ್ಬೋದು, ಆದ್ರೆ ಮೈ ತುಂಬಾ ಕಾಯಿಲೆ ಇದೆ ಅಂದ್ರೆ ಅವನ್ ಎಂಜಾಯ್ ಮಾಡಕ್ ಬಿಡಲ್ಲ. ಅದು ಆ ದುಡ್ಡು ಪ್ರಯೋಜನ ಇಲ್ಲ. ದುಡ್ಡಿದೆ ಒಳಗಡೆ ಬ್ಯಾಂಕ್ ಅಲ್ಲಿ, ಬಟ್ ಅದನ್ನ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಕಾಯಿಲೆಗಳು. ಹಾಗೇನೆ ನಮಗೆ ಭವರೋಗ ಇರೋದ್ರಿಂದ ನಾವು ಅದನ್ನ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ, ಚರ್ಚೆ ಮಾಡಕ್ ಆಗ್ತಾ ಇಲ್ಲ ಅದನ್ನ ಭಕ್ತಿ ಜೊತೆ. ಬಟ್ ನಮಗ್ ಬೇಡದಿರಂತ ವಿಚಾರಗಳನ್ನ ಗಂಟೆ ಗಟ್ಟಲೆ ಚರ್ಚೆ ಮಾಡ್ತೀವಿ ನಾವು. ಬೇರೆ ವಿಚಾರಗಳು, ಭಗವಂತನ ಬಗ್ಗೆ ಬಿಟ್ಟು ಬೇರೆ ಏನ್ ಬೇಕು ಚರ್ಚೆ ಮಾಡ್ತೀವಿ. ಶೃಣ್ವತಾ ಸ್ವಕತಾಂ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ. ಭಗವಂತನ ಕಥೆಯನ್ನ ಕೇಳೋದು ನಮ್ಮ ಪುಣ್ಯ. ಅದು ನಮ್ಮ ಹೃದಯದಲ್ಲಿರುವಂತಹ ಕಲ್ಮಶಗಳನ್ನ ದೂರ ಮಾಡುವಂಥದ್ದು, ಅದು ದಿವ್ಯ ಔಷಧಿ ಅದು.
ಐಹಿಕವಾದಿಗಳಿಗೆ ಅರ್ಥ ಆಗದೆ ಇರುವಂತಹ ರಸ. ಐಹಿಕವಾದಿಗಳಿಗೆ ಅರ್ಥ ಆಗೋದಿಲ್ಲ ಅದು. ತತ್ವ ಅರ್ಥ ಮಾಡ್ಕೋಬೇಕು, ಪ್ರೇಮ ತತ್ವ ಅರ್ಥ ಮಾಡ್ಕೋಬೇಕು. ಆ ಪ್ರೇಮ ತತ್ವ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಪಿಕ್ಚರ್ ಅಲ್ಲಿ ತೋರಿಸೋ ಪ್ರೇಮ ಲವ್ ಸ್ಟೋರಿಗಳನ್ನ ಬಿಡ್ಬೇಕು, ನೋಡೋದು ಬಿಡ್ಬೇಕು. ರಾಧಿಕಾರ ಭಾವ ಏಚೆ ಉದ್ಧವ ದರ್ಶನೆ ಸೇಯಿ ಭಾವೆ ಮತ್ತ ಪ್ರಭು ರಹೆ ರಾತ್ರಿ ದಿನೇ ಅಲ್ಲ. ಉದ್ಧವ ಬರ್ತಾನೆ ವೃಂದಾವನಕ್ಕೆ. ಉದ್ಧವ್ ನೋಡಿದ ತಕ್ಷಣ ದೂರದಿಂದ ಉದ್ಧವ್ ನೋಡ್ತಾಳೆ ರಾಧಾರಾಣಿ. ಹಾ, ಕೃಷ್ಣ ಬಂದ, ಪೀತಾಂಬರ ತೊಟ್ಟಿದ್ದಾನೆ, ಅದೇ ನವಿಲುಗರಿ ಒಂದು ಕಾಣಿಸ್ತಾ ಇಲ್ವಲ್ಲ, ಕೈಯಲ್ಲಿ ಕೊಳಲಿಲ್ವಲ್ಲ ಅಂತ ಅವಳಿಗೆ ಸಂಶಯ. ದೂರದಲ್ಲಿ ಬರ್ತಾ ಇದ್ದಾನೆ, ಅಷ್ಟೇ ಸ್ಫುರದ್ರೂಪಿ ಉದ್ಧವ, ಸೇಮ್ ಕೃಷ್ಣನ್ ಥರಾನೇ ಇರ್ತಾನೆ ನೋಡಕ್ಕೆ, ಅಷ್ಟೇ ಸೌಂದರ್ಯ. ಹತ್ರ ಬಂದಾಗ ಅನ್ಸುತ್ತೆ ಇವ್ ನನ್ ಕೃಷ್ಣ ಅಲ್ಲ ಅನ್ಸುತ್ತೆ, ಇವ್ ನನ್ ಕೃಷ್ಣ ಅಲ್ಲ, ಇವನ್ ಯಾರೋ. ಹುಚ್ಚಿಡ್ದು ಬಿಡುತ್ತೆ ಒಳಗೆ. ಬಂದ ಅಂತ ಖುಷಿಯಿಂದ ತೇಲಾಡ್ತಾ ಇರ್ತಾಳೆ. ಕೃಷ್ಣ ಅಲ್ಲ ಅಂತ ಗೊತ್ತಾದ ತಕ್ಷಣ ಅಲ್ಲೇ ಬಿದ್ದು ಹೊಳಾಡ್ಬಿಡ್ತಾಳೆ ಮಣ್ಣಲ್ಲಿ. ಅದೇ ತರನೇ, ಅದೇ ಭಾವದಲ್ಲೇನೆ ಚೈತನ್ಯ ಮಹಾಪ್ರಭುಗಳು ಅವಾಗ ರಾಧಾ ಭಾವ. ಈಗ ಚೈತನ್ಯ ಮಹಾಪ್ರಭು ಅದೇ ಭಾವ. ಕೃಷ್ಣನ ದರ್ಶನ ಇಲ್ಲ ಅಂದ್ರೆ ಒದ್ದಾಡ್ತಾ ಇದ್ರು. ಭಕ್ತರಿಗೆ ವೃಂದಾವನದ ಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಅದೇನೋ ಒಂದು ಸ್ಪೆಷಲ್ ಅಟ್ರಾಕ್ಷನ್ ವೃಂದಾವನದ ಕೃಷ್ಣ. ದ್ವಾರಕಾ ಮಥುರದಲ್ಲಿ ಮಾಡಿರೋ ಲೀಲೆಗಳಿಗಿಂತ ವೃಂದಾವನದಲ್ಲಿ ಮಾಡಿದ ಲೀಲೆಗಳು ಅಂದ್ರೆ ಭಕ್ತನಿಗೆ ತುಂಬಾ ಹಿಡಿಸುತ್ತೆ ಹೃದಯಕ್ಕೆ. ಯಾಕಂದ್ರೆ ಅಲ್ಲೇ ಆ ರಸನೇ ಕೃಷ್ಣನಿಗೆ ತುಂಬಾ ರುಚಿ ಕೊಟ್ಟಿದ್ದು, ವಿರಹ ರಸ. ಕೃಷ್ಣ ಗೋಕುಲ ಬಿಟ್ಟು ಹೊರಡ್ತಾ ಇದ್ದಾನೆ, ಮಥುರಕ್ಕೆ ಹೋಗ್ತಾ ಇದ್ದಾನೆ. ಗೊತ್ತಿಲ್ಲ ಇವರಿಗೆ ಇದೇ ಕೊನೆ ದರ್ಶನ ನಮ್ಗೆ, ಮತ್ತಿನ್ ವಾಪಸ್ ನೋಡೋದಿಲ್ಲ ನಾವು ಅವನ್ನ ಅಂತ ಗೊತ್ತಿಲ್ಲ ಅವರಿಗೆ. ಗೊತ್ತಿಲ್ದೇನೆ 2 ದಿನ ಹೋಗಿ ಬರ್ತೀನಿ ಅಂದಿದ್ದಕ್ಕೆ ಎಷ್ಟು ಒದ್ದಾಡ್ದ. ರಥದ ಮಧ್ಯದಲ್ಲಿ ಮಲ್ಕೋಬಿಟ್ರು. ರಥ ಅಕ್ರೂರ, ನೀನು ಅಕ್ರೂರ, ನೀನು ಕ್ರೂರ, ನಮ್ಮ ಪ್ರಾಣವನ್ನ ತಗೊಂಡೋಗೋದಕ್ಕೆ ಬಂದಿದ್ಯಾ ನೀನು ಗೋಕುಲಕ್ಕೆ ಅಂತ ಬೈತಾ ಇದ್ರು ಅಕ್ರೂರನಿಗೆ. ಹೋಗು, ಅದೇನ್ ಕರ್ಕೊಂಡು ಹೋಗ್ತೇವೆ ಹೋಗು ಅಂತ ಹೇಳಿ ರಥದ ಮಧ್ಯದಲ್ಲಿ ಮಲ್ಕೊಂಡ್ಬಿಟ್ರು ಕೃಷ್ಣ ಕರ್ಕೊಂಡು ಹೋಗ್ಬೇಡ ಅಂತ. ಅದು ಏನು ಮತ್ತೆ ಬರೋದಿಲ್ಲ ಅಂತ ಗೊತ್ತಿಲ್ಲ ಅವರಿಗೆ. ಗೊತ್ತಾಗಿದ್ದಿದ್ರೆ ಕೃಷ್ಣ ಮತ್ತೆ ವಾಪಸ್ ಗೋಕುಲಕ್ಕೆ ಬರಲ್ಲ ಅಂತ ಗೊತ್ತಾಗಿದ್ರೆ ಏನ್ ಮಾಡ್ತಾ ಇದ್ರು ಗೋಪಿಯರು. ಅದೇ ಕೇಳಿ ನಾವು ಫಸ್ಟ್ ವೃಂದಾವನಕ್ಕೆ ಹೋಗ್ಬೇಕಂದ್ರೆ ಈ ಭಾವ ತುಂಬಿಕೊಂಡು ಹೋಗ್ಬೇಕು. ನಾವು ಈ ಭಾವ ಎದೆಯಲ್ಲಿ ತುಂಬಿಕೊಂಡು ಹೋಗ್ಬೇಕು ನಾವು. ಅಲ್ಲಿ ಹೋಗಿದ ತಕ್ಷಣ ಆ ಭಾವ ಕಣ್ಣೀರು ರೂಪದಲ್ಲಿ ಬರ್ಬೇಕು ಆಚೆ. ನೋಡಿದ ತಕ್ಷಣ ವೃಂದಾವನ್ ಮಣ್ಣು ನೋಡಿದ ತಕ್ಷಣ ಅದು ಆ ಪಾದ ರಜವನ್ನ ತಗೊಂಡು ತಲೆ ಮೇಲೆ ಹಾಕೋಬೇಕು. ಕೃಷ್ಣ ಓಡಾಡಿದ ಜಾಗ, ಭಕ್ತರು ಓಡಾಡಿದ ಜಾಗ ಇದು. ಇದೇ ತರ ವಿಲಾಪ ಮಾಡ್ತಾ ಇದ್ರು ಚೈತನ್ಯ ಮಹಾಪ್ರಭು. ಸ್ವರೂಪ್ ದಾಮೋದರನ ತಬ್ಕೊಂಡು ಉನ್ಮತ್ತರಾಗ್ಬಿಡ್ತಾ ಇದ್ರು. ದೈವೋನ್ಮಾದ ಅದು, ದೈವಿ ಪ್ರಜ್ಞೆ, ದೈವ ಪ್ರೇಮದಿಂದ ಉನ್ಮಾದರಾಗ್ಬಿಡ್ತಾ ಇದ್ರು. ಆಗ ಸ್ವರೂಪ್ ದಾಮೋದರ ಏನ್ ಮಾಡ್ತಾ ಇದ್ರು, ಯಾವ್ದಾದ್ರು ಒಂದು ಹಾಡು ಹಾಡಿ, ಕೃಷ್ಣನ ಹಾಡು ಹಾಡಿ ಅವ್ರಿಗೆ ಸಮಾಧಾನ ಮಾಡಿ ಮಲಗಿಸ್ತಾ ಇದ್ರು ಇಡೀ ರಾತ್ರಿ. ಈ ಒಂದು ಜೀವನವನ್ನ ನಾವು ಅಷ್ಟು ಕಳೆದು ಬಿಟ್ರೆ, ಒಂದ್ 5 ವರ್ಷನೋ 10 ವರ್ಷನೋ ಭಗವಂತನ ಸೇವೆಯಲ್ಲಿ, ಇನ್ ಯಾರ್ ನಮ್ಮನ್ನ ಕಾಟ ಕೊಡಕ್ ಬರ್ತಾರೆ? ಯಾವ ಮಾಯತನೇ ಮುಟ್ತಾಳೆ? ಭಗವಂತನಿಗೋಸ್ಕರ ಒಂದು ಹನಿ ಕಣ್ಣೀರ್ ಬಂದಿಲ್ಲ ನಮ್ಮ ಜೀವನದಲ್ಲಿ ಅಂದ್ರೆ ಇನ್ ಯಾರು ನಮ್ಮನ್ನ ಕಾಪಾಡ್ತಾರೆ? 20 ವರ್ಷ 30 40 ವರ್ಷ 50 ವರ್ಷ ಸರ್ವಿಸ್ ಮಾಡಿದೀವಿ ಅಂತ ಹೇಳ್ತೀವಿ. ಒಂದೇ ಕಂಪ್ನಿಲಿ ಒಂದೇ ಕೆಲಸ ಮಾಡ್ಕೊಂಡು 50 ವರ್ಷ ಕಳಿತೀವಿ. ಅದ್ರಲ್ಲಿ 5 ವರ್ಷ ನಾವು ಭಗವಂತನ ಪ್ರೇಮ ಸೇವೆಯಲ್ಲಿ ತೊಡಗ್ಲಿಲ್ಲ ಅಂತಂದ್ರೆ ಇದು ಎಷ್ಟು ವಿಪರ್ಯಾಯ. ಒಂದೇ ಕಂಪ್ನಿಲಿ 40 ವರ್ಷ ಅತ್ತೆ ತರ ಮಾಡಿದ ಕೆಲಸನೇ ಮಾಡ್ಕೊಂಡು ದುಡ್ಕೊಂಡು ಮಾಡಿದ್ದ, ಅದಕ್ಕೆ ನಮ್ಗೆ ಟೈರ್ಡ್ ಆಗಿಲ್ಲ. ಇನ್ ಎಷ್ಟು ಶೇಷ ಉಳಿದಿದೆ ಗೊತ್ತಿಲ್ಲ ಜೀವನದಲ್ಲಿ. 1 ವರ್ಷನೋ 5 ವರ್ಷನೋ 10 ವರ್ಷನೋ ನಾವು ಭಗವಂತನ ಒಂದು ಕಿಂಚಿತ್ ಸೇವೆಯಲ್ಲಿ ನಾವು ಪಾಲ್ಗೊಂಡಿಲ್ಲ, ನಾವು ತೊಡಗಿಸ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಜನ್ಮ ಏನಕ್ಕೆ ಬೇಕಾಯ್ತು? ಇದು ಏನಕ್ಕೋಸ್ಕರ ಮನುಷ್ಯನ ಜನ್ಮ ಬೇಕಾಯ್ತು ಅಂತ ನಮಗೆ ನಾವೇ ಪ್ರಶ್ನೆ ಹಾಕೋಬೇಕು. ಯಾರನ್ನ ಕೇಳಿದ್ರು ಪುರುಸೊತ್ತಿಲ್ಲ ಅನ್ನೋ ಪದ ಎಷ್ಟು ಈಸಿ ಬಂದ್ಬಿಡುತ್ತೆ. ಪುರುಸೊತ್ತಿಲ್ಲ, ಡಿಕ್ಷನರಿ ಇಲ್ದಿರೋ ವರ್ಡ್ ಅದು.
ನಿಮಿಷ ನಿಮಿಷ ಆಮೇಲೆ ಕೊಡ್ಲಾ? ಓಕೆ ಓಕೆ. ಸೊ ಹೀಗೆ ಕೃಷ್ಣನ ಬಾಲ್ಯಲೀಲೆಗಳು ಇಲ್ಲಿ ಚರ್ಚೆ ಮಾಡ್ತಾರೆ ಇಲ್ಲಿ. ಹ್ಮ್ ನಾವು ಹಾಗೆ ಚರ್ಚೆ ಮಾಡ್ದಂಗೆ ರಾಧಾರಾಣಿ ಕೃಷ್ಣನ ಅಪೇಕ್ಷೆಗಳನ್ನ ಪೂರೈಸಕ್ಕೋಸ್ಕರ ಬಂದು. ಸೊ ಕೃಷ್ಣನ ಇಚ್ಛೆಗಳನ್ನ ಪೂರೈಸುವ ಶಕ್ತಿ ಯಾರು ಕೊಡ್ಬೇಕು? ಕೃಷ್ಣನೇ ಕೊಡ್ಬೇಕು. ಭಗವಂತನ ಇಚ್ಛೆನ ಪೂರೈಸ್ಬೇಕು ಅಂತ ಭಕ್ತ ಇಚ್ಛೆ ಪಟ್ರೆ ಅವನ ಇಚ್ಛೆಯನ್ನು ಪೂರೈಸೋದು ಭಗವಂತನ ಕರ್ತವ್ಯ. ಭಗವಂತನ ಕೆಲಸ, ಭಗವಂತದ ಒಂದು ಧರ್ಮ ಇದೆ. ಯಾರಾದ್ರೂ ನನ್ನನ್ನ ಯಾವ ಭಾವದಲ್ಲಿ ಆರಾಧನೆ ಮಾಡ್ಬೇಕು ಅಂತ ಇಚ್ಛೆ ಪಡ್ತಾರೋ ಆ ಭಾವವನ್ನ ಪ್ರಕಟಪಡಿಸೋದು, ಅದಕ್ಕೆ ಬೇಕಾಗಿರುವಂತಹ ಅನುಕೂಲತೆಗಳನ್ನ ಒದಗಿಸೋದು ನನ್ನ ಕರ್ತವ್ಯ. ಅದು ನಾನೇ ಮಾಡ್ಬೇಕು. ಬಟ್ ನಮ್ಗೆ ಇಚ್ಛೆನೆ ಬರ್ತಿಲ್ವಲ್ಲ. ಇಚ್ಛೆ ಭಗವಂತ ಇಚ್ಛೆ ಕೊಡೋದಿಲ್ಲ, ಇಚ್ಛೆ ನಾವು ಪಡ್ಬೇಕು. ಭಗವಂತನೇ ಇಚ್ಛೆ ಕೊಡೋಂಗಿದ್ರೆ ಭಗವಂತ ಪಾರ್ಶಾಲಿಟಿ ಮಾಡ್ದಂಗ ಆಯ್ತಲ್ಲ, ತಾರತಮ್ಯ ಮಾಡ್ದಂಗ ಆಗ್ಬಿಡುತ್ತಲ್ವಾ. ನಾವು ಕೇಳ್ಬೋದಲ್ಲ ಅವಾಗ, ಯಾಕೆ ಕೃಷ್ಣ ಅವ್ರಿಗೆ ಮಾತ್ರ ನೀನು ಈ ಇಚ್ಛೆ ಕೊಟ್ಟೆ, ನನಗೆ ಮಾತ್ರ ಈ ಇಚ್ಛೆ ಕೊಟ್ಟೆ? ಕಳ್ಳ ಕೇಳ್ಬೋದು, ಯಾಕೆ ನಾನು ಕಳ್ಳತನ ಮಾಡೋ ಇಚ್ಛೆ ಕೊಟ್ಟೆ, ಅವನಿಗೆ ಭಗವದ್ಗೀತೆ ಓಡೋ ನಾನು ಕೊಟ್ಟಿಲ್ಲ. ನಾನು ತಾರತಮ್ಯ ಮಾಡ್ತೀನ ಯಾರಿಗಾದ್ರು? ನನಗೆ ನಿನ್ ಮೇಲೆ ದ್ವೇಷನಾ? ನನಗೆ ಕಳ್ಳತನ ಮಾಡೋ ಕೊಲೆ ಮಾಡೋ ಬುದ್ಧಿ ಕೊಟ್ಬಿಟ್ಟು ಅವ್ರಿಗೆ ಸಂಕೀರ್ತನೆ ಮಾಡೋ ಬುದ್ಧಿ ಕೊಡೋದಿಕ್ಕೆ? ಹ್ಮ್ ಜೀವನಿಗೆ ಸ್ವತಂತ್ರ ಕೊಟ್ಟಿದ್ದೀನಲ್ಲಪ್ಪ, ಅದನ್ನ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಾ, ಅವ್ರು ಉಪಯೋಗ ಪಡಿಸ್ಕೊತಾ ಇದಾರೆ ಅಷ್ಟೇನೆ. ನೀವು ನಿಮ್ಮ ಬುದ್ಧಿ, ನಿಮಗೆ ಕೊಟ್ಟಿರೋಂಥ ಬುದ್ಧಿಯನ್ನ ನಿಮಗೆ ಬೇಕಾದಂಗೆ ಇಚ್ಛೆ ವ್ಯಕ್ತಪಡಿಸ್ತಾ ಇದೀರಾ, ನಿಮಗೆ ಬೇಕಾದಂಗೆ ಉಪಯೋಗಿಸ್ತಾ ಇದೀರಾ. ಅದನ್ನ ನನಗ್ ಬೇಕಾಗಿರೋ ತರ ಉಪಯೋಗಿಸ್ಬೇಕಾಗಿತ್ತು ನೀವು. ಆನುಕೂಲ್ಯೇನ ಕೃಷ್ಣಾನುಶೀಲನಂ. ಯಾರಿಗೂ ಭಗವಂತ ಒಬ್ಬರಿಗೆ ಕೆಟ್ಟ ಇಚ್ಛೆ, ಒಬ್ಬರಿಗೆ ಒಳ್ಳೆ ಇಚ್ಛೆ ಕೊಡೋದಿಲ್ಲ. ಇಚ್ಛೆ ಪಡೋದು ಜೀವಿಯ ಸ್ವಭಾವ ಆಗಿರೋದ್ರಿಂದ ಕೆಲವರು ಕೆಟ್ಟ ಇಚ್ಛೆ ಪಡ್ತಾರೆ, ಕೆಲವರು ಒಳ್ಳೆ ಇಚ್ಛೆ ಪಡ್ತಾರೆ ಅಷ್ಟೇ. ಅದಕ್ಕೆ ತಕ್ಕಾಗೆ ಕರ್ಮ ಫಲವನ್ನು ಅನುಭವಿಸ್ತಾರೆ. ಅನುಭವಿಸುವಾಗ ಅನ್ಸುತ್ತೆ ಅವ್ರಿಗೆ, ಅಯ್ಯೋ ನಾನು ಏನ್ ಕರ್ಮ ಮಾಡಿದ್ನೋ, ನಾನು ಯಾಕೆ ಅನುಭವಿಸ್ತಾ ಇದ್ದೀನೋ. ಅನುಭವಿಸುವಾಗ್ಲೂ ಕೂಡ ನಾವು ಕೃಷ್ಣ ಪ್ರಜ್ಞೆಲೆ ಅನುಭವಿಸ್ಬೇಕು. ಅದಕ್ಕೂ ಭಗವಂತ ಅನುಕೂಲ ಮಾಡ್ಕೊಟ್ಟಿದ್ದಾನೆ. ನಾನೇನು ಕರ್ಮ ಮಾಡಿದೀನಿ, ಅದಕ್ಕೆ ಅನುಭವಿಸ್ತಾ ಇದ್ದೀನಿ, ಆಯ್ತು ಕೊಡು ಕೃಷ್ಣ, ಇನ್ನೂ ಕೊಡು ಕಷ್ಟ ನನಗೆ. ಆದ್ರೆ ಯಾವತ್ತೂ ನನ್ನನ್ನ ನಿನ್ನ ಭಕ್ತಿ ಸೇವೆಯಿಂದ ವಂಚಿತನಾಗಿ ಮಾಡಬೇಡ. ಇದು ನಾನು ಕೇಳ್ತೀನಿ, ಯಾಕಂದ್ರೆ ಅದು ನನ್ನ ಇಚ್ಛೆ. ನಾನು ಕೇಳೋಕೆ ನನ್ಗೆ ಇಚ್ಛೆ ಇದೆ, ರೈಟ್ಸ್ ಇದೆ ನನಗೆ. ಮನಸ್ಪೂರ್ವಕವಾಗಿ ನಾವ್ ಏನ್ ಬೇಕಾದ್ರೂ ಭಗವಂತನ ಕೇಳ್ಬೋದು, ಒಳ್ಳೇದಾದ್ರು ಕೆಟ್ಟದಾದ್ರು ಕೇಳ್ಬೋದು. ಅದಕ್ಕೆ ತಕ್ಕ ಫಲ ಭಗವಂತ ಕೊಡ್ತಾನೆ. ಅದಕ್ಕೆ ಹೇಳಿದೆ ಕೃಷ್ಣ ಗೀತೆಯಲ್ಲಿ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನಿನ್ಗೆ ಕರ್ಮ ಮಾಡೋದ್ರಲ್ಲಿ ಮಾತ್ರ ಅಧಿಕಾರ ಇದೆ, ಫಲದಲ್ಲ. ಅದು ನಾನ್ ಕೊಡ್ತೀನಿ. ಹಾಗಾದ್ರೆ ಕರ್ಮ ಮಾಡಕ್ಕೆ ನಮ್ಗೆ ಸ್ವತಂತ್ರ ಇದೆ ಅಂತ ಆಯ್ತಲ್ವಾ. ಕರ್ಮಣ್ಯೇವ ಅಧಿಕಾರಸ್ತೆ, ನಿನಗೆ ಕರ್ಮ ಮಾಡೋದ್ರಲ್ಲಿ ಮಾತ್ರ ಅಧಿಕಾರ ಇದೆ. ಹ್ಮ್ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಇಚ್ಛಾ, ಜ್ಞಾನ, ಕ್ರಿಯಾ. ಇಚ್ಛೆ ಪಟ್ರೆ ಅದಕ್ಕೇನ್ ಬೇಕೋ ಭಗವಂತ ಜ್ಞಾನ ಕೊಡ್ತಾನೆ. ಕೆಟ್ಟ ಬುದ್ಧಿ ಕೊಡ್ಲಿಲ್ಲ ಭಗವಂತ, ನೀನ್ ಇಚ್ಛೆ ಪಟ್ಟಿದ್ದೆ ಕೊಟ್ಟಿದ್ದವನು. ನಾವೇನ್ ಮಾಡ್ಬೇಕು ಇವಾಗ? ಇಚ್ಛೆ ಪಡ್ಬೇಕು. ಇಚ್ಛೆ ಸ್ವತಂತ್ರ. ಯಾರ ಇಚ್ಛೆಯನ್ನು ಭಗವಂತ ಹಗ್ಗ ಹಾಕಿ ಕಟ್ಟಾಕಿಲ್ಲ. ಏನ್ ಬೇಕಾದ್ರೂ ಇಚ್ಛೆ ಪಡ್ಬೋದು. ಆದ್ರೆ ಏನ್ ಪಡ್ಬೇಕಂತ ಗೊತ್ತಿಲ್ಲದೆ ಇರೋದ್ರಿಂದ ಅವಿದ್ಯಾ ಕಾಮ ಕರ್ಮಭಿಹಿ. ಹ್ಮ್. ಕೃಷ್ಣ ರಾಧಾರಾಣಿ ಜೊತೆ ಆ, ಬೃಂದಾದೇವಿ ಹೇಳ್ತಾಳೆ. ಬೃಂದಾದೇವಿ, ತುಳಸಿ ಮಹಾರಾಣಿ,
ಒಂದ್ ವೇಳೆ ಕೃಷ್ಣ ಮಥುರೆಯಲ್ಲಿ ಅವತಾರ ಮಾಡಿಲ್ಲ ಅಂದಿದ್ರೆ, ಅಥವಾ ಗೋಕುಲದಲ್ಲಿ ಅಥವಾ ವೃಂದಾವನದಲ್ಲಿ, ಇಡೀ ಜಗತ್ತು, ಇಡೀ ಸೃಷ್ಟಿ ಕೆಲ್ಸಕ್ಕೆ ಬಾರದೆ ನಿಷ್ಪ್ರಯೋಜಕ ಆಗ್ತಾ ಇತ್ತು. ವೃಂದದೇವಿ ಹೇಳ್ತಾ ಇರೋದು, ಕೃಷ್ಣನ ಪ್ರೇಯಸಿ ನೋಡಿ, ನಾವು ಕೃಷ್ಣನ ಭಕ್ತರಿಗೆ ನಾವು ಕಿಂಚಿತ್ ಸೇವೆ ಮಾಡಿದ್ರೆ ನಮ್ಮನ್ನ ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ನೇರವಾಗಿ ಕರ್ಕೊಂಡೋಗಿ ಭಗವಂತನ ಹತ್ತಿರ ತಗೊಂಡು ನಿಲ್ಲಿಸ್ಬಿಡ್ತಾರೆ. ಅದಕ್ಕೋಸ್ಕರ ಗುರುಗಳು ಪ್ರಕಟ ಆಗೋದು ಭೌತಿಕ ಜಗತ್ತಲ್ಲಿ. ನಾವು ಒಂದು ಕಿಂಚಿತ್ ಅವ್ರಿಗೆ ಸೇವೆ ಮಾಡಿಬಿಟ್ರೆ, ಅವ್ರ ಮನಸ್ಸು ಖುಷಿ ಆಗ್ಬಿಟ್ರೆ, ಅವ್ರು ನೇರವಾಗಿ ಕರ್ಕೊಂಡೋಗಿ ಭಗವಂತನ ಹತ್ರ ನಿಲ್ಲಿಸ್ಬಿಡ್ತಾರೆ. ಅಂತ ಭಕ್ತೆ ವೃಂದಾದೇವಿ. ಅವಳು ಹೇಳ್ತಾಳೆ, ಒಂದ್ ವೇಳೆ ಏನಾದ್ರೂ ಹರಿರ್ಯೇಷನ ಛೇದ್ ಅವತಾರಿಷ್ಯನ್ ಮಥುರಾಯ ಮಧುರಾಕ್ಷಿರಾಧಿಕಾಚ, ರಾಧಾರಾಣಿ ಜೊತೆ ಏನಾದ್ರೂ ಕೃಷ್ಣ ಅವತಾರ ಮಾಡಿಲ್ಲ ಅಂದಿದ್ರೆ, ಆ ಭವಿಷ್ಯದ್ ಇಯಂ ವೃಥಾ ವಿಸೃಷ್ಟಿರ್, ಆ ಭವಿಷ್ಯದ್ ಇಯಂ ವೃಥಾ ವಿಸೃಷ್ಟಿರ್, ಇಡೀ ಸೃಷ್ಟಿ ವೇಸ್ಟ್ ಆಗ್ತಾ ಇತ್ತು, ಸಪ್ಪೆ ಆಗ್ಬಿಡ್ತಾ ಇತ್ತು. ಬ್ರಹ್ಮದೇವ್ರು ಮಾಡಿದ್ದೇ ವೇಸ್ಟ್ ಆಗ್ಬಿಡ್ತಾ ಇತ್ತು ಸೃಷ್ಟಿ. ಸೊ ಇಡೀ ಸೃಷ್ಟಿಗೆ ರಸವನ್ನ ತುಂಬಿದ್ದು ಕೃಷ್ಣನ ಅವತಾರ. ಅಂತಹ ಅವತಾರದ ಕಥೆಗಳನ್ನು ಕೇಳಬೇಕು ನಾವು. ಅದಕ್ಕೆ ನಾವು ರಾಮನವಮಿ ಬಂದ್ರೆ ರಾಮನ ಕಥೆಗಳು, ನರಸಿಂಹ ಚತುರ್ದಶಿ ಬಂದಾಗ ನರಸಿಂಹನ ಕಥೆಗಳು, ವಾಮನ ದ್ವಾದಶಿ ಬಂದಾಗ ವಾಮನ ಕಥೆ, ಜನ್ಮಾಷ್ಟಮಿ ಬಂದಾಗ ಕೃಷ್ಣ ಕಥೆ, ಈಗ ಚೈತನ್ಯ ಚರಿತಾಮೃತ ಮುಂದಿನ ಮಾರ್ಚ್ 3ನೇ ತಾರೀಕು ನಮ್ಮೆಲ್ಲರ ದೊಡ್ಡ ಹಬ್ಬ. ಗೌರ ಪೂರ್ಣಿಮಾ. ಶ್ರೀ ಚೈತನ್ಯ ಮಹಾಪ್ರಭು ಈ ಭೌತಿಕ ಜಗತ್ತಲ್ಲಿ ಅವತಾರ ಮಾಡಿದ ದಿನ. ಇಡೀ ಗೌಡಿಯ ಸಂಪ್ರದಾಯದ ಎಲ್ಲ ವೈಷ್ಣವರಿಗೂ ವಿಶೇಷ ಹಬ್ಬ ಅದು. ಅದನ್ನು ನಾವು ಆಚರಣೆ ಮಾಡಬೇಕು. ಓಕೆ, ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಶ್ರವಣ ಮಾಡೋಣ. ಅದ್ರ ಬಗ್ಗೆ ನಾವು ಮುಂದೆ ಹೋಗ್ತಾ ಹೋಗ್ತಾ ತಿಳ್ಕೊಬಹುದು. ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬಹುದು. ಏನಾದರೂ ಪ್ರಶ್ನೆಗಳಿದೆಯಾ? ಇಲ್ಲ. ಓಕೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಪ್ರಭುಪಾದ ಕೀ ಜೈ. ಹಿತಾಯ ಗೌರ ಪ್ರೇಮಾನಂದೇ. ಹರಿ ಹರಿ ಬೋಲ್. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಧನ್ಯವಾದಗಳು ಪ್ರಭುಜಿ. ಹರೇ ಧನ್ಯವಾದ. ಕೃಷ್ಣ ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ.